ಕೂರ್ಗ್ ಬಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಅರೆ ಇದೇನಪ್ಪ ಕಿಶೋರ್ ನಾಯಿ ಮರಿ ಹಿಡ್ಕೊಂಡಿದ್ದೀನಿ ಅನ್ಕೊಂಡ್ರ? ಇವತ್ತು ನಿಮಗೆ ಶ್ವಾನಗಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಡಿಕೇರಿ ದಸರಾ 2025ರ ಭಾಗವಾಗಿ, ಅದರಲ್ಲೂ ಯುವ ದಸರಾ ಸಮಿತಿ ವತಿಯಿಂದ ಶ್ವಾನ ಪ್ರದರ್ಶನವನ್ನ ಮಡಿಕೇರಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಶ್ವಾನಗಳ ಲೋಕವನ್ನ ಸೃಷ್ಟಿ ಮಾಡಿದ್ದಾರೆ. ಆ ಲೋಕಕ್ಕೆ ಎಂಟ್ರಿ ಕೊಡ್ತೀನಿ. ಅಲ್ಲಿ ಏನೆಲ್ಲ ಚಿತ್ರಣ ಇದೆ, ಎಷ್ಟೆಲ್ಲ ವೆರೈಟಿಯ ಶ್ವಾನಗಳು ಬಂದಿದ್ದಾವೆ, ಹೇಗೆಲ್ಲ ಇರುತ್ತೆ ಅವುಗಳ ಆಕ್ಟಿವಿಟೀಸ್ ಎಲ್ಲವನ್ನು ನಿಮಗೆ ತೋರಿಸ್ತೀನಿ. ಮಿಸ್ ಮಾಡದೆ ನಮ್ಮನ್ನು ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವೇನಾದರೂ ಕೂರ್ಗ್ ಬಸ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಈಗ ಶ್ವಾನಗಳ ಲೋಕಕ್ಕೆ ಹೋಗಿ ಬರೋಣ. ಗಾಂಧಿ ಮೈದಾನದ ಸಭಾಂಗಣದ ಒಳಗೆ ಎಂಟ್ರಿ ಆಗ್ತಾ ಇದ್ದ ನನಗೆ ಎಲ್ಲೆಲ್ಲೂ ಶ್ವಾನಗಳೇ ಕಾಣೋದಕ್ಕೆ ಸಿಗ್ತಾ ಇದ್ದಾವೆ. ಬೇರೆ ಕಾರ್ಯಕ್ರಮಗಳ ದಿನ ಕಂಪ್ಲೀಟ್ ಜನರು ಇರ್ತಾ ಇದ್ರು. ಈಗ ಶ್ವಾನಗಳ ಜೊತೆ ಜನರು ಬಂದಿದ್ದಾರೆ. ನನ್ನ ಕಡೆಯಿಂದ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಾಯಿಗಳು, ಶ್ವಾನಗಳು ಯಾವ್ದು ಇದಾವೆ ಅಂತ. ಅಣ್ಣ, ನಿಮ್ಮ ಹೆಸರು ಹೇಳಿ. ರಿತೇಶ್. ಎಲ್ಲಿಂದ ಅಂದ್ರೆ? ಮಡಿಕೇರಿ. ನಿಮ್ಮ ಶ್ವಾನದ ಹೆಸರು? ಜೀವ, ಜರ್ಮನ್ ಶೆಫರ್ಡ್ ತಳಿ. ಆಯ್ತಾ? ಶೋ ಆಯ್ತಾ? ಇಲ್ಲ, ಇನ್ನು ಆಗ್ಬೇಕು, ನೆಕ್ಸ್ಟ್ ಇದೆ. ಓಕೆ, ವೇಟ್ ಮಾಡ್ತಾ ಇದ್ದೀವಿ. ಏಜ್ ಎಷ್ಟು? 8 years ಆಗಿದೆ. 8 years. ಹೇಗೆ ಅದರ ಬಿಹೇವಿಯರ್ ಎಲ್ಲ? ಇವನು ಫ್ರೆಂಡ್ಲಿ ಇದ್ದಾನೆ, ಗಾರ್ಡಿಗೂ ಇದ್ದಾನೆ. ಜೀವ ನೋಡ್ತಾ ಇದ್ದೀರಿ, ಬಹಳ ಕೂಲಾಗಿ, ನೋಡೋದಕ್ಕೆ ಭಯ ಆಗುತ್ತೆ, ಆದರೆ ಕಾಮಾಗಿ ಕೂತಿದ್ದಾನೆ. ಅಗ್ರೆಸಿವ್ ಇದೆ ಅನ್ಸುತ್ತೆ, ಆದರೆ ಸಂದರ್ಭಕ್ಕೆ ತಕ್ಕನಾಗ. ಹೌದು, ಅದೇ ಕೆಲವೊಂದು ಶ್ವಾನಗಳು ಕಂಪ್ಲೀಟ್ ಅಗ್ರೆಸಿವ್ ಆಗಿರ್ತವೆ, ಕೆಲವೊಂದು ಸಂದರ್ಭಕ್ಕೆ ತಕ್ಕನಾಗಿ ಬಿಹೇವ್ ಮಾಡ್ತವೆ. ನನ್ನ ಎದುರು 1, 2, 3, 4, 5 ಶ್ವಾನಗಳಿದ್ದಾವೆ. 5 ಕೂಡ ಒಬ್ಬರಿಗೆ ಸೇರಿದಣ್ಣ? ಹೌದು, ಒಬ್ಬರಿಗೆ ಸೇರಿ. ಯಾರು, ನಿಮ್ದೇನಾ? ನಮ್ದಲ್ಲ, ನಮ್ದು ಓನರ್ ಇದ್ದಾರೆ, ಪ್ರಿಯ ದಿನೇಶ್ ಅಂತ, ತಳತ್ ಮನೆ, ಅವ್ರದ್ದು. ಓಕೆ, ಯಾವ್ದು ತಳಿ ಇದೆ? 2 ಗ್ರೇಡನ್ ಇದೆ, 2 ಹಸ್ಕಿ ಇದೆ, 1 ರಿಟ್ರೀವರ್ ಇದೆ. ಬಹಳ ಕೂಲ್ ಆಗಿದಾವಲ್ಲ. ನಾನು ಬಂದ್ರೆ ಏನು ಮಾಡಲಿಲ್ಲ ಎಲ್ಲ ಸಣ್ಣ ಮರಿಗಳಿತ್ತು. ಅದಕ್ಕೆ ಇವು 2 ಇದೆಯಲ್ಲ, ಅದಕ್ಕೆ 6 ತಿಂಗಳು, ಇವರಿಗೆ 7 ತಿಂಗಳು. ಸಣ್ಣದೇ? ಸಣ್ಣ ಮರಿ, ಇದಕ್ಕೆ 9 ತಿಂಗಳು. ಸಾಮಾನ್ಯವಾಗಿ ಇದು ಹೇಗೆ ಅಗ್ರೆಸಿವ್ ಇರುತ್ತಾ? ಹೇಗೆ ಅದು? ಎಲ್ಲ ಫ್ರೆಂಡ್ಲಿ ಆಗಿರುತ್ತೆ, ಯಾರಿಗೇನು ಮಾಡೋದು? ಯಾರಿಗೇನು ಮಾಡೋದಿಲ್ಲ, ಆರಾಮಾಗಿ ಎಲ್ಲ ಜೊತೆ ಫ್ರೆಂಡ್ಲಿ ಆಗಿರ್ತದೆ. ಮೇಂಟೆನೆನ್ಸ್ ಎಲ್ಲ? ಮೇಂಟೆನೆನ್ಸ್ ನಾರ್ಮಲ್ ಆಗಿ. ಈಸಿಯಾ, ರಿಸ್ಕ್ ಇದೆಯಾ? ಇಲ್ಲ, ಮಾಮೂಲು ಚಿಕನ್ ಲಿವರ್ ಹಾಕ್ತೀವಿ, ಸ್ವೀಟ್ ಪಂಪ್ಕಿನ್ ಹಾಕ್ತೀವಿ, ಮತ್ತು ಫ್ರೂಟ್ಸ್ಗಳು ಸ್ವಲ್ಪ ಹಾಕ್ತಾರೆ ಅಷ್ಟೇ. 5 ಶ್ವಾನಗಳು, ಬೇರೆ ಬೇರೆ ಕ್ಯಾಟಗರಿ. ಸಣ್ಣ ಏಜ್, 1 ವರ್ಷ ಆಗಲಿಲ್ಲಲ್ಲ ಅದಕ್ಕೆ, ಆದರೆ ನೋಡೋದಕ್ಕೆ ಮಾತ್ರ ಸರಿಯಾಗಿದ್ದಾವೆ. ನನಗೂ ಸ್ಟಾರ್ಟಿಂಗ್ ಬರ್ತೀವಿ ಪುಕ್ಕ ಅಂತಿತ್ತು, ಈಗ ಏನಾಗಲಿ ಸಮಸ್ಯೆ ಇಲ್ಲ. ಇದು ಜಿಂಜರ್ ಅಂತ. ಹಾಂ, ಎಲ್ಲ ಗಂಡ? ಇದು ಹೆಣ್ಣು, ಇದು ಹೇಸಲ್, ಅದು ಡೀಸೆಲ್, ಅವು ಮಲಗಿದ ಅದು ಬೆಲ್ಲ, ಇದು ಬ್ರಾವು. ಹೇಸಲ್, ಡೀಸೆಲ್, ಡೆಲ್ಲ, ಬ್ರಾವೋ, ಇನ್ನೊಂದು ಜಿಂಜರ್. ಇರೋ ಶ್ವಾನಗಳೆಲ್ಲ ಬಹಳ ಫ್ರೆಂಡ್ಲಿ ಕಾಣ್ತಿದ್ದಾವಪ್ಪ. ಏನು ಕತೆ ಗೊತ್ತಿಲ್ಲ. ಇಲ್ಲೊಂದು ಶ್ವಾನ ಇದೆ. ನಿಮ್ಮ ಹೆಸರು? ವರ್ಷಿಣಿ. 2 ನಿಮ್ಮದಲ್ಲ, 1 ನಿಮ್ಮದಲ್ಲ? ಇದು ನಂದು. ಇವನ ಹೆಸರು ಶ್ಯಾಡೋ ಅಂತ. ಅವನ ಹುಟ್ಟು, ವಯಸ್ಸು, ಏಜ್ ಎಲ್ಲ ಹೇಳಿ. ಇವನು 4 years, ಈ ಅಕ್ಟೋಬರ್ ಬಂದರೆ 5 years ಆಗುತ್ತೆ. ಅವನು ಬಂದ್ಬಿಟ್ಟು ಸೈಬೇರಿಯನ್ ಹಸ್ಕಿ. ಇಲ್ಲೇ ಇರೋದು ಇವಾಗ ಕರೆಂಟ್ಲಿ, ಬಟ್ ಅವನು ಬ್ಯಾಂಗ್ಳೂರಲ್ಲಿ ಕರೆಂಟಾಗಿ ಅಲ್ಲಿರೋದು. ಬ್ಯಾಂಗ್ಳೂರಲ್ಲಿ ಟ್ರಿಪ್ ಹಾಕ್ಸಿರ್ತಾನೆ. ಎಲ್ಲಿ ಹೋದ್ರೂ ಸಹ ನಮ್ಮ ಜೊತೆನೇ ಟ್ರಿಪ್ ಬರ್ತಾನೆ. ಮನೇಲೇ ಬಿಡೋಲ್ಲ, ಫುಲ್ ಸೈಲೆಂಟ್, ಕಾಮ್, ಗಲಾಟೆ ಏನಿಲ್ಲ. ಪಾಪ. ಇದು ಫ್ರೆಂಡ್ಸ್? ಇವಾಗ ಫ್ರೆಂಡ್ಸ್ ಆಗಿದ್ದೀವಿ ಅವರಿಬ್ರು. ಇವನು ತುಂಬಾ ಚಿಕ್ಕವನು. ಇದು ನೀಲಿ ಕಣ್ಣು, ಅದು ಕಣ್ಣು ಬೇರೆ ತರ ಇದೆಲ್ಲ, ಚೆನ್ನಾಗಿದೆ. ಇವನು ಬ್ರೌನ್ ಕಲರ್. ಇದು ಹೇಸಲ್ ತರ. ಇದು ಬ್ಲೂ ಐಸ್. ಬ್ಲೂ ಐ ಕಣ್ಣು ನೋಡಿ. ಒಂದು ಬ್ರೌನ್ ಇದೆ, ಇವೊಂದು ಬ್ಲೂ ಇದೆ. ಅದು ಸಣ್ಣ ವಯಸ್ಸು, 1 ವರ್ಷ ಆಗಲಿಲ್ಲ. ಇವನಿಗೆ 4 ವರ್ಷ ಹತ್ರ ಆಗ್ತಾ ಇದೆ. ಫುಡ್ಡಲ್ಲಿ ಏನು ಕೊಡ್ತೀರಿ? ಡೈಲಿ ಚಿಕನ್, ಮಾರ್ನಿಂಗ್ ಮತ್ತು ನೈಟ್ ಮಾತ್ರ ಕೊಡೋದು. ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ಕೊಡ್ತೀವಿ, ಇಲ್ಲಾಂದರೆ ಮಾರ್ನಿಂಗ್ ನೈಟ್ ಚಿಕನ್ ಜೊತೆ ಸ್ವಲ್ಪ ರೈಸ್, ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಜಾಸ್ತಿ ಬೊಗಳಲ್ಲ, ತುಂಬ ಕಾಮ್ ಪೆಟ್ ಇವನು. ಫಸ್ಟ್ ಟೈಮ್ ಶೋಗೆ ಬರ್ತಿರೋದಾ? ಫಸ್ಟ್ ಎಕ್ಸ್ಪೀರಿಯನ್ಸ್ ಇವನಿಗೆ ಸಹ. ಇಷ್ಟು ಪೆಟ್ಸ್ನ ನೋಡ್ತಿರೋದು ಸಹ ಫಸ್ಟ್ ಟೈಮ್. ಇವನು ನೋಡಿದಾಗ ಗಾಬರಿ ಏನಾಗಲಿಲ್ವಾ? ಇಲ್ಲ, ಅವನು ತುಂಬ ಕಾಮ್ ಇರ್ತಾನೆ. ಅವನಂತ ಹೆದ್ರದೇನಿಲ್ಲ. ಅದು ನೋಡ್ಬಿಟ್ಟು ಹೆದರ್ಕೊಡ್ಬೇಕು. ಇಲ್ಲ, ಅವನದಾಯ್ತು, ಅವ್ನ ಬಿಸ್ನೆಸ್ ಆಯಿತು, ಅಷ್ಟೇ. ಥ್ಯಾಂಕ್ ಯು.
ನಿಮ್ಮ ಹೆಸರು? ಸೋಹನ್ ಅಂತ. ಹಾಂ, ಡಾಗ್ ಹೆಸರು ಇದು ಲೂಫಿ ಅಂತ, ಇದು ಸಾರಾ ಅಂತ, ಹಸ್ಕಿ ಬ್ರೀಡ್. ಎರಡು, ಇದು ಮೇಲ್, ಇದು ಫೀಮೇಲ್. ಇದು ಇನ್ನೂ ಪಪ್ಪಿ ಇನ್ನು. ಇದು ನಮ್ದು, ಇದು ರಾಟ್ ವೀಲರ್ ಕ್ಯೂಬಾ ಅಂತ. ಇಲ್ಲ, ಫೀಮೇಲ್. ಹಾಂ, ಕ್ಯೂಬಾ ಅಂತ. ಇದಕ್ಕೆ ಇನ್ನು 6 months ಪಪ್ಪಿ. ಇದು ಅವಳಿಗೆ 3 years, ಇವಳಿಗೆ 8.5 years. ಸೀನಿಯರ್ ಇವಳು. ಮೇಂಟೆನೆನ್ಸ್ ಪರವಾಗಿಲ್ಲ, ಆರಾಮ್ಸೆ ಮಾಡ್ಬೋದು. ಲಾಸ್ಟ್ ಟೈಮ್ ಆಗಿರ್ಬೇಕು 4 years ಬ್ಯಾಕ್ ಕರ್ಕೊಬಂದಿದ್ದೀನಿ. ಇವಳು ದಸರಕ್ಕಲ್ಲ, ಮುಂಚೆ ಒಂದು ಸ್ಟ್ರೀಟ್ ಫೆಸ್ಟಿವ್ ಆಗಿತ್ತಲ್ಲ, ಅವಾಗ ಕರ್ಕೊಬಂದಿದ್ದೀನಿ. ಫಸ್ಟ್ ಟೈಮ್ ಇವರಿಬ್ರು ಫಸ್ಟ್, ಇವಳು ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಓಕೆ, ಥ್ಯಾಂಕ್ ಯು. ಗಾಂಧಿ ಮೈದಾನದ ಸಭಾಂಗಣದೊಳಗೆ ಎಲ್ಲೆಲ್ಲೂ ಶ್ವಾನಗಳೇ ಕಾಣೋದಕ್ಕೆ ಸಿಗ್ತಾ ಇದ್ದಾವೆ. ಈಗ ಶ್ವಾನಗಳ ಪ್ರದರ್ಶನದ ಮುಖ್ಯ ಘಟ್ಟ ಅಂತ ಹೇಳಿದ್ರೆ ಅವುಗಳ ತೀರ್ಪುಗಾರಿಕೆ. ಬಂದಂತಹ ಶ್ವಾನಗಳನ್ನು ನೋಡಿ ಬೇರೆ ಬೇರೆ ತಳಿಯ ಶ್ವಾನಗಳಿಗೆ ಅವುಗಳ ವಿಭಾಗದಲ್ಲಿ ಪ್ರತ್ಯೇಕವಾದಂತಹ ಸ್ಪರ್ಧೆಯನ್ನು ಏರ್ಪಡಿಸಿ ಅದಕ್ಕೆ ಬಹುಮಾನವನ್ನು ಕೊಡ್ತಾರೆ. ಶ್ವಾನಗಳ ಜಡ್ಜ್ಮೆಂಟ್ ರಿಂಗ್ ಒಳಗೆ ಇದ್ದೀನಿ. ಇಲ್ಲಿ ಒಂದು ಕಡೆ ಶ್ವಾನಗಳ ಪ್ರದರ್ಶನ ಆಗ್ತಾ ಇದೆ, ಒಂದು ಕಡೆ ತೀರ್ಪುಗಾರನ್ನು ಕೂಡ ನಿಯೋಜನೆ ಮಾಡಿದರೆ ಅವರು ಬೇರೆ ಬೇರೆ ಶ್ವಾನಗಳ ಅವುಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಗಮನಿಸಿ ಅವುಗಳಿಗೆ ಅಂಕ ನೀಡಿ ಯಾವುದಕ್ಕೆ ಪ್ರಥಮ, ಯಾವುದಕ್ಕೆ ದ್ವಿತೀಯ, ಯಾವುದಕ್ಕೆ ತೃತೀಯ ಬಹುಮಾನವನ್ನು ನೀಡ್ತಾರೆ. ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರತ್ಯೇಕ ವಿಭಾಗದಲ್ಲಿ ಯಾವ್ಯಾವುದು ಬೇರೆ ಬೇರೆ ತಳಿಯ ಶ್ವಾನಗಳಿರ್ತಾವಲ್ಲ ಆ ಶ್ವಾನಗಳನ್ನು ಹಂತ ಹಂತವಾಗಿ ಒಳಗೆ ಬಿಟ್ಟು ಅದು ಅವುಗಳ ತೀರ್ಪುಗಾರಿಕೆ ಆಗ್ತಾ ಇದೆ. ಎಲ್ಲ ಕಡೆ ಶ್ವಾನಗಳ ಅಬ್ಬರ, ಅವುಗಳು ಬಗಳೋದು ಡಿಫ್ರೆಂಟ್ ಮೂಡಲ್ಲಿದ್ದರೆ ಇಲ್ಲಿ ನೋಡಿ ಒಂದು ತೋರಿಸ್ತೀನಿ. ಅಷ್ಟು ಗದ್ದಲದ ನಡುವೆ ಎಷ್ಟು ಡೀಸೆಂಟಾಗಿ ನಿದ್ದೆ ಮಾಡ್ತಾ ಇದ್ದೆ. ಗಂಡ ಹೆಣ್ಣ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ. ಸೌಂಡ್ ಹೆಂಗೆ ಕೇಳಿದೆ, ಆ ಕಡೆ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ, ನಾಯಿಗಳು ಬೊಗಳ್ತಾ ಇದ್ದಾವೆ. ಡೋಂಟ್ ಕೇರ್, ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ಮಾತಾಡ್ತೀನಿ, ಇದರ ಓನರು ಇದ್ದಾರೆ, ಓನರ್ ಜೊತೆಗೆ ಇನ್ನೊಂದು ಶ್ವಾನ ಕೂಡ ಇದೆ. ನೀವಲ್ಲಿ ನಿದ್ರೆಯಲ್ಲಿರೋ ಪುಟಾಣಿನ ನೋಡಿದ್ರಲ್ಲ, ಪುಟಾಣಿದ ಓನರ್ ಇಲ್ಲಿದ್ದಾರೆ. ನಿಮ್ಮ ಹೆಸರು? ದರ್ಶನ್ ಅಂತ. ಎಲ್ಲಿದೆ? ಹಾಸನಿಂದ ಬಂದ್ರ? ಓಕೆ, ಇದಕ್ಕಾಗಿ ಬಂದ್ರೆ ಅಲ್ಲಿ ನಮ್ಮ ಬ್ರದರ್ ಹೋಗಿದ್ದಾರೆ, ಫ್ರಿಡ್ಜ್ ಹಿಡ್ಕೊ ಹೋಗಿದ್ದಾರೆ. ಎಕ್ಸಿಬಿಷನ್ಗೆ ಬಂದ್ರೆ ಹೇಗೆ? ಇದಕ್ಕಾಗಿ ಬಂದ್ರಿ. ಎಷ್ಟು ಶ್ವಾನಗಳಿದಾವೆ ನಿಮ್ಮಲ್ಲಿ? ನಮ್ಮಲ್ಲಿ 15. ಈ ಕರ್ಕ ಬಂದಿರೋದು ಎರಡ? ಇದು ಮತ್ತೆ 2 ಸಿಡ್ಜು ಕರ್ಕ ಬಂದ್ರಿ. ಇದೆರಡು 4. ಅದನ್ನು ಜಸ್ಟ್ ನಿಮಗೆ ಶೋಗೆ ಕರ್ಕೊಂಡ್ ಬಂದ್ರಿ. ಎಷ್ಟು ಅದಕ್ಕೆ ಏಜು? ಅದಕ್ಕೆ 30 days. 13 days? ಓ ಪಾಪ, 13 ದಿನದ ಪುಟಾಣಿ ಅದು. ಅದನ್ನು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಕರ್ಕೊಂಬಂದ್ರಲ್ಲ. ಗಂಡಲ್ಲ ಇದಾ? ಇನ್ನೊಂದು ಬಂತು ನೋಡಿ. ಇಲ್ಲಿ ಏನು ಮಾಡೋದಿಲ್ಲ ಅಲ್ಲ, ಅದು ಆಸ್ಥಾನದಿಂದ ಬಂದು ಮಡಿಕೇರಿಯಲ್ಲಿ ಪ್ರದರ್ಶನ ಕೊಟ್ಟಂತಹ. ಅದಕ್ಕೆ ಎಷ್ಟು ಏಜ್? ಅದಕ್ಕೆ 2 years. ನೇಮ್ ಏನು ಹೇಳಿದ್ರಿ? ಗೆಂಡೆ ಜುಟ್ಟೆಲ್ಲ ಕಟ್ ಗೆಂಡೆ ಅಲ್ಲ, ಅಲಿಯಾಸ್ ರೆಬಲ್ ಅಂತ ಭಾಳ ಕೂಲಾಗಿ ಕಾಣ್ತಾ ಇದ್ದಪ್ಪ ನೋಡೋದಿಗೆ. ಯಾಕೆ ರೆಬಲ್ ಅಂತ ಇಟ್ರಿ ಸರ್? ಅದು ತುಂಬಾ ಅಗ್ರೆಸಿವ್ ಇದೆ. ಹೌದಾ? ನೀವು ಅನ್ಕೊಂಡ್ರೆ ಸ್ಮೂತ್ ಆಗಿಲ್ಲ ನಾಯಿ. ಮಿನಿಮಮ್ 25 ಜನಕ್ಕೆ ಬೈಟ್ ಮಾಡಿದೆ. ಶೋ ಟೈಮಲ್ಲಿ ಏನು ಮಾಡಲ್ಲ, ಬಟ್ ಮನೆಯಲ್ಲಿ ಮೇಟಿಂಗ್ ಮಾಡುವಾಗ ಬಂದಾಗ ಫೀಮೇಲ್ಗಳು ತಗೊಂಬಂದಾಗ ಮುಟ್ಟಿದ್ರೆ ಬೈಟ್ ಮಾಡುತ್ತೆ. ಭಾಳ ಜುಟ್ಟೆಲ್ಲ ಕಟ್ಟಿಡಿ, ಅದಕ್ಕೋಸ್ಕರ ರೆಬಲ್ ಅಂತ ಇಟ್ಟಿರೋದು. ಪುಟಾಣಿ ಅದು ಪಪ್ಪಿ ಸೇಲ್ಗಿರೋದು. ಇದು ಇನ್ನೊಂದ? ಇದ್ರ ಮಗ ಇದು. ಇದು ಸೇಲಿಂಗ್ ಅಂತಂದ್ರ? ಇದು ಸೇಲ್ಗೆ ತಂದಿರೋದು. ಇವೆರಡು, ಇವು 3 ಶೋಗೆ ಅಂತ ತಂದಿರೋದು. ಇದು ಅದ್ರ ಮಗ. ಇದು ಮಗ? ಇದು ಫಾದರು, ಇದು ಸನ್ನು. ಮದರ್ ತಂದಿಲ್ವಾ? ಕ್ಯಾರಿಯಲ್ಲಿ ಇದೆ. ಓಕೆ. ಕಚ್ಚುತ್ತಾ ಇದು? ಇಲ್ಲ, ಇದು ಕಚ್ಚಲ್ಲ. ಅದು ಸ್ವಲ್ಪ ಅಗ್ರೆಸಿವ್ ಅಷ್ಟೇ. ಈ ಟೈಮಲ್ಲಿ ಏನು ಮಾಡಲ್ಲ. ಇದು ರೆಬಲ್ ಇಲ್ಲ ಭಾಳ. ಈ ಸ್ವಲ್ಪ ಮಗ. ಎಷ್ಟು ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಇದುವರೆಗೆ? ನಾವು ತುಂಬಾ ಶೋ ಅಟೆಂಡ್ ಮಾಡಿದ್ವಿ ಸರ್. ನಮ್ಮದೇ ಕೆನಲ್ ಸಹ ಇದೆ, ಮತ್ತೆ ನಮ್ಮದು ಕ್ಲಬ್ ಸಹ ನಮ್ಮದು ಇದೆ. ನಾವು ಶೋ ಮಾಡ್ತೀವಿ ಹಾಸನಲ್ಲಿ. ಲಯನ್ ಕೆನಲ್ ಕ್ಲಬ್ ಅಂತ ಅಂದ್ಬಿಟ್ಟು ಮೆಂಬರ್ ನಾನು. ಮಡಿಕೇರಿ ಫಸ್ಟ್ ಟೈಮ್? ಈ ಮಡಿಕೇರಿ ಫಸ್ಟ್ ಟೈಮ್. ಮಡಿಕೇರಿಯ ಉದ್ಯಮಿ ಪೊನ್ನಚನ್ನ ಮಧುಸೂದನ್ ಅವರು ನಮ್ಮ ಜೊತೆಗಿದ್ದಾರೆ. ಅಣ್ಣ ಏನಾಯ್ತು? ಇಲ್ಲ, ಇದು ಕಾಂಪಿಟೇಷನ್ ಫಸ್ಟ್ ಟೈಮ್ ನಮ್ಮದು. ಫಸ್ಟ್ ಟೈಮ್ ಬರ್ತಿರೋದು? ನಾವು ಫಸ್ಟ್ ಟೈಮ್ ಬರ್ತಿರೋದು. ಹಾಗೆ ಮನೇಲಿ ಸಾಕಿದ್ವಲ್ಲ, ಹಾಗೆ ಇದು
ಪ್ರಯತ್ನ ಮಾಡುವಂತ ಪ್ರಯತ್ನ ಸುಮ್ಮನೆ ಒಂದು ಇವಕ್ಕೂ ಒಂದು ಎಂಟರ್ಟೈನ್ಮೆಂಟ್. ಇವು ಸುಮಾರು ನಾಯಿಗಳನ್ನ ನೋಡಿದ್ವು ಈಗ, ಇಲ್ಲಾಂದ್ರೆ ನಮ್ಮ ಮಾತ್ರ ನೋಡ್ಕೊಂಡಿದ್ದು 2 ನಾಯಿಗಳನ್ನ ಮಾತ್ರ. ಈಗ ತುಂಬ ನಾಯಿಗಳನ್ನ ಅವರು ಬೇರೆ ಬೇರೆ ಥರ ಅವ್ರ ಜಾತಿಲೇ ಸುಮಾರು ಉಪಜಾತಿಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಈಗ. ನಿಮ್ಮಲ್ಲಿ ಎಷ್ಟಿದಾವೆ? ನನ್ನ ಹತ್ರ 4 ಇದೆ. 4 ಕರ್ಕೊಂಬಂದಿ? 2 ಕರ್ಕೊಂಡ್ಬಂದಿದ್ದೆ ಅಷ್ಟೇ. ಇನ್ನೂ 2 ಯಾವುದು? ಇನ್ನೊಂದು ಬೀಗಲ್, ಒಂದು ಲ್ಯಾಬ್. 2 ಹೊರಗೆ 2 ಹೊರಗೆ. ಈ 2 ಒಳಗಿರುತ್ತೆ, ಅವೆರಡು ಹೊರಗೆ ಇರುತ್ತೆ. ಮನೆ ಒಳಗೆ ಕಾವಲು, ಹೊರಗಡೆ ಅವರಿಬ್ರು ಕಾವಲು. ಇದರಲ್ಲಿ ಯಾರು ಕ್ಲೋಸ್ ಇರೋದು? ಯಾರ ಜೊತೆ ಕ್ಲೋಸ್ ಇದೆ ಮೇಡಮ್? ಅಮ್ಮನೊಟ್ಟಿಗೆ. ಇವನು ನನ್ನ ಜೊತೆ ಜಾಸ್ತಿ, ಇವರಿಬ್ರು ಜಾಸ್ತಿ ನನ್ನ ಜೊತೆ ಕ್ಲೋಸ್. ಯಾಕಂದ್ರೆ ನಾನೇ ಜಾಸ್ತಿ ಅವ್ರ ಜೊತೆ ಒಳಗಿರೋದು, ಅದಕ್ಕೆ. ಹೊರಗಿರೋ ನಿಮ್ಮ ಜೊತೆಗ ಒಂಥರ ಹಾಗೆ ಇದೆ. ಅವುಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಇಲ್ಲ, ನಾವು ಆ್ಯಕ್ಚುಲಿ ಶುರು ಮಾಡಿದ್ದು ಲಾಕ್ಡೌನಲ್ಲಿ. ಮುಂಚೆ ಕಂತ್ರಿ ನೈಸ್ ಆಗ್ತಿದ್ವಾ, ಲಾಕ್ಡೌನಲ್ಲಿ ಏನು ಅಂತ ಹೇಳ್ಬಿಟ್ಟು ಹಂಗೆ ಆಗಿ ನಾವೊಂದು 4-5 ವೆರೈಟಿ ನಾಯಿ ತಂದ್ಬಿಟ್ಟು ಗೂಡು ಮಾಡಿ ಶುರು ಮಾಡಿದ್ದು. ಅದೇ ಏನಾಯಿತು, ಈಗೀಗ ಮೊನ್ನೆ ನಂದು ಕಸಿನ್ಗೆ ಮನೆಯಿಂದ ಮರಿ ಮಾರೋತ್ತಿಗೆ 5,000 ರೂಪಾಯಿ ಕೇಳಕ್ಕೆ ಜನ ಇಲ್ಲ. ಈಗ ಲಾಕ್ಡೌನಲ್ಲಿ ಜನ ಫ್ರೀ ಇದ್ದರು, ಆಗ ಎಲ್ಲ ಟೈಮ್ ಇತ್ತು, ಆಗ ಟೈಮ್ ಪಾಸಿಗೆ ಒಟ್ರಾಸ ಇದಿತ್ತು. ಬಟ್ ನಾವು ಅದನ್ನ ಕಂಟಿನ್ಯೂ ಮಾಡಿದ್ದೀವಿ, ಅದು ಆಗೋದಿಲ್ಲ ಅಂತ ಬಿಟ್ಟಿಲ್ಲ. ಬಟ್ ಅದೇ ನಾಯಿಗೆ ಸಾಕಿದ್ರೆ ನಾವು ಹೊರಗಡೆ ಹೋಗೋದು, ಅಲ್ಲಿ ಇಲ್ಲಿ ಹೋಗೋದು, ಹಾಲ್ಟ್ ಮಾಡೋದು ತುಂಬ ಕಷ್ಟ ಆಗ್ತದೆ. ನಾವು ಮನುಷ್ಯನಿಗೂ ಪ್ರಾಣಿಗೂ ಅದ್ರ ಸ್ಪೆಷಲಿ ನಾಯಿ ಬೇಕು ಆ ವಿಚಾರದಲ್ಲಿ ಬಹಳ ಬಾಂಡಿಂಗ್ ಇರುತ್ತೆ ಅಂತ. ನಿಮ್ಮ ವಿಚಾರದಲ್ಲಿ ಹೇಗೆ? 100% ಏನಂತಂದರೆ, ಈಗ ನಮ್ಮ ಅಪ್ಪ ಅಮ್ಮ ನಾವು ಒಟ್ಟಿಗೆ ಇದ್ವಿ. ಬಟ್ ಮಳೆಗೆ ಅವ್ರನ್ನ ನಾವು ಈ ಚಳಿ ಅಂತ ಹೇಳ್ಬಿಟ್ಟು ನನ್ನ ಸಿಸ್ಟರ್ ಮನೆಗೆ ಇಲ್ಲ ಅಣ್ಣನ ಮನೆಗೆ ಮೈಸೂರಿಗೆ ಹೋಗ್ತಾರೆ. ನಾನು ಇವಳು ಮಗ ಬೆಂಗಳೂರು. ಸೊ ನಮಗೆ ಒಂಥರ ಇವರಿಲ್ಲ ಅಂದರೆ ನಾವಿಬ್ಬರು ಜಗಳ ಆಡ್ಕೊಂಡು ಹೋಗ್ಬಿಡ್ತೀವಿ. ಇದಕ್ಕೆ ರಿಲ್ಯಾಕ್ಸಿಂಗ್, ಎಂಟರ್ಟೈನಿಂಗ್. ನಮಗೆ ಒಂದು ಹೋದಾಗ ಒಂದು ಮನೇಲಿ ಒಂದು ವೆಲ್ಕಮ್ ಅವನು ನನ್ನ ಇಬ್ಬರು ವೆಲ್ಕಮ್ ಮಾಡದೆ ಅವರು ಬಾಗಿಲು ತೆಗೆಯೋತ್ತಿಗೆ ವೇಟಿಂಗ್. ನನ್ನ ಜೀಪ್ ಎಷ್ಟೊತ್ತಿಗೆ ಬರ್ತದೆ, ಜೀಪ್ ಸೌಂಡ್ ಕೇಳೋಗಂಟ ಗೊತ್ತಾಗ್ಬಿಡುತ್ತೆ. ಇದು ಬಾಗಿಲ ಹತ್ರ ಬಂದು ಅಮ್ಮನಿಗೆ ಸಿಗ್ನಲ್ ಕೊಡ್ತಾ ಇರ್ತದೆ, ಬರಕಾಯ್ತು. ಲೈಫಲ್ಲಿ ಹೇಗೆ ಮೇಡಮ್? ನಾನು ಅಷ್ಟೇ, ಇಬ್ರ ಜೊತೆ ನನ್ಗೊಂಥರ ಮಕ್ಳ ಥರ ಆಗ್ಬಿಟ್ಟಿದೆ ಇಬ್ರು. ಚೆನ್ನಾಗಿ ಮಾಡ್ತಾರೆ. ನಾವು ಹೊರಗಡೆ ಹೋಗಿ ಮನೆಗೆ ಒಳಗೆ ಬರೋ ಅಷ್ಟೊತ್ತಿಗೆ ಫುಲ್ ಡಾನ್ಸ್ ಎಲ್ಲ ಮಾಡಿ ನನ್ನ ವೆಲ್ಕಮ್ ಮಾಡೋದು ನೋಡುವಾಗ ನಾನು ಎಷ್ಟು ಟೆನ್ಷನ್ ಇದ್ರೂ ಎಲ್ಲ ಅಲ್ಲೇ ಮರ್ತೋಗುತ್ತೆ. ಈ ವಿಚಾರದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಷ್ಟು ನಮಗೂ ಒಳ್ಳೇದು. ಅಣ್ಣ, ನಿಮ್ಮ ಹೆಸರು ಹೇಳಿ? ಸೋಮಣ್ಣ ಅಂತ. ಸೋಮಣ್ಣ, ಎಲ್ಲಿಂದ ಬಂದ್ರಿ? ನಾವು ಪೋಲಿಬೆಟ್ಟ ಮೇಕೂರು. ಪೋಲಿಬೆಟ್ಟ ಮೇಕೂರಿಂದ. ಯಾವ ಬ್ರೀಡ್ ಇದು? ಇದು ಗ್ರೇಡ್ ಎನ್. ಇದು ಗ್ರೇಡ್ ಎನ್. ನೇಮ್ ಏನು? ನೇಮ್ ಕ್ಯಾಸ್ಪರ್. ಕ್ಯಾಸ್ಪರ್ ಅಂತ. ಓಕೆ, ಎಷ್ಟು ಏಜ್ ಇದು? 3 years ಇದು. ಹೇಗೆ ಮೇಂಟೆನೆನ್ಸ್ ಎಲ್ಲ ಹೇಗೆ? ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದು ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ, ಕ್ವಾಲಿಟಿ ವೈಸ್. ಅಗ್ರೆಸಿವ್? ಹಾಂ, ಸ್ವಲ್ಪ ಅಗ್ರೆಸಿವ್ ಇರುತ್ತೆ, ಬಿಡಂಗಿಲ್ಲ. ಯಾಕಂದ್ರೆ ಬ್ರೀಡೇ ದೊಡ್ಡದಲ್ಲ. ತುಂಬಾ ಸಾಕಿದ್ದಾನೆ, ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ. ಎಷ್ಟು ಡಾಗ್ಸ್ ಇದೆ ಮೇಡಮ್? ಒಂದು 30 ಡಾಗ್ಸ್ ಇದೆ. ಅವ್ನು ಕೆನಲ್ ಮಾಡಿದೆ. 30+ ಡಾಗ್ಸ್ ಇದೆ. 30+ ಶ್ವಾನಗಳನ್ನ ಮನೆಯಲ್ಲಿ ಸಾಕಿದ್ದಾರೆ. ಯಾವುದೆಲ್ಲ ಇದೆ? ಗ್ರೇಡ್ ಎನ್ನು, ಬಾಕ್ಸರು, ರಾಟ್ವೀಲರು, ಸಿಜ್ಜು, ಮಿನ್ಪಿನ್, ಏನಿದೆ ಎಲ್ಲ ಇದೆ. ಇವತ್ತು ಶೋಗೆ ಒಂದು ಮಾತ್ರ ಬಂದಿರೋದು? ಇಲ್ಲ, ಇನ್ನೊಂದಿದೆ, ಬಾಕ್ಸರ್ ಇದೆ. ಅದು ಫಸ್ಟ್ ಪ್ಲೇಸ್ ಬಂತು. ಅದು ಕಾರಲ್ಲಿ ಇದೆ, ಗಾಡಿ ಇದೆ. ಅದನ್ನ ಬಾಕ್ಸರ್ನ ತೋರಿಸ್ತೀನಿ, ಹಿಂಗಿದೆ ನನಗೆ. ಓಕೆ. ಅಣ್ಣ, ಬಾಕ್ಸರ್ ಬಗ್ಗೆ ಇದೆ ಅಂತ ಹೇಳಿದ್ರಿ, ಬಾಕ್ಸರ್ ಬಗ್ಗೆ ಹೇಳಿ ನಮಗೆ. ಬಾಕ್ಸರ್ ಬಗ್ಗೆ ಅಂದರೆ ಸ್ವಲ್ಪ ರೇರ್ ಬ್ರೀಡ್ ಇದು, ಸಿಗೋದು ಕಮ್ಮಿ, ಸ್ವಲ್ಪ ಕಾಸ್ಟು ಅಷ್ಟೇ ಇರುತ್ತೆ, ಮತ್ತೆ ಅದು ಕಲರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಲರ್ ಚೂಸ್ ಮಾಡಿ? ಹೌದು, ಸ್ವಲ್ಪ ಫ್ಯಾನ್ಸಿ ಕಲರ್ಸ್ ಇದು. ಎಲ್ಲಿಂದ ಅಂದ್ರೆ? ಇದು ಚೆನ್ನೈಯಿಂದ. ಎಷ್ಟಕ್ಕೆ ಅದು ಸೇಲ್ ಆಗುತ್ತೆ ನಿಮಗೆ? ಅದು ವಿತ್ ಕೇಸೇ ಬೇಕಂದ್ರೆ ನಿಮಗೊಂದು 20-25 ಆಗುತ್ತೆ, ವಿತೌಟ್ ಅಂದರೆ ಒಂದು ಬಿಲೋ 20. ಹಂಗೆ ಪ್ರೈಸ್ ಮೇಲೆ, ಕ್ವಾಲಿಟಿ ಮೇಲೆ. ಇಲ್ಲ, ಅಷ್ಟೇನಿಲ್ಲ. ಬೇರೆ ನಾಯಿಗೆ ಅಗ್ರೆಸಿವ್, ನಮಗೇನಿಲ್ಲ, ಏನಿಲ್ಲ. ಹೆಣ್ಣು ಗಂಡಣ್ಣ? ಇದು ಗಂಡು. ಬಹಳ ಆರಾಮಾಗಿ ನಿಂತ್ಕೊಂಡು ಮೇಡಮ್. ನನ್ನ ಹೆಸರು ಸಿದ್ಧಾರ್ಥ ಅಂತ. ಇದು ನನ್ನ ಅಣ್ಣನ ನಾಯಿ. ಓಕೆ. ಎಲ್ಲಿಂದ ಬಂದ್ರಿ? ಮಡಿಕೇರಿಯಿಂದ. ಓಕೆ. ಏನ್ ಹೆಸರು? ರೋಬೋ ಅಂತ. ಮಿನಿಯೇಚರ್ ಪಿಕ್ಚರ್ ಪಪ್. 2 year old. 2 ವರ್ಷ ಇದೆಯಲ್ಲ? 2 ವರ್ಷ. ಇದೇ ಹೈಟ್ ಎಲ್ಲ? ಹೈಟ್ ಗ್ರೋತ್ ಎಲ್ಲ ಎಷ್ಟೇ ಬರುತ್ತೆ. ಮಡಿಕೇರಿಯಲ್ಲಿ ಆಕ್ಚುಲಿ ಫಸ್ಟ್ ಸಿಂಗಲ್ ಪಪ್ ಇರೋದು. ಸಿಂಗಲ್ ಇರೋದು ಇದು? ಮೇಲ್ ಇರೋದು ಒಂದೇ. ಎಲ್ಲಿಂದ ತಂದ್ರಿ? ತಮಿಳ್ನಾಡಿಂದ. ಇನ್ನು ಈ ಕಡೆ ನೋಡ ಹಂಗೆ. ಹಾಂ, ತಮಿಳ್ನಾಡಿಂದ ತಂದರು. ತಮಿಳ್ನಾಡಿಂದ.
ಎಷ್ಟು ಚೆನ್ನಾಗಿದೆ ನೋಡಿ, ಭಾಳ ಚೋಟಾಗಿ. ನಾವು ಒಂದರ್ಥ ದೊಡ್ಡ ಪಾಕೆಟ್ ಇದ್ರೆ ಪಾಕೆಟ್ ಒಳಗೆ ಹಾಕೊಂಡು ಹೋಗ್ಬಿಡೋದು. ತರತೆಗೆ ಇಷ್ಟ ಆಯ್ತಾ? ಅಲ್ಲ ಅದೇ ಕೈ ಅಷ್ಟೇ. ಮೇಂಟೆನೆನ್ಸ್ ಎಲ್ಲ ಜೀರೋ ಮೇಂಟೆನೆನ್ಸ್, ರಿಸ್ಕಿ ಇಲ್ಲ. ಬೇರೆ ಅದನ್ನ ನಾವು ಪ್ರತಿಯೊಂದನ್ನು ಕಾಳಜಿ ಮಾಡಬೇಕು, ಅದು ಹೆಲ್ತ್ ನೋಡ್ಕೋಬೇಕಾಗುತ್ತೆ, ಫುಡ್ ನೋಡ್ಕೋಬೇಕಾಗುತ್ತೆ. ಫುಡ್ ಏನು ಕೊಡ್ತೀರಿ? ಫುಡ್ ಅದಕ್ಕೆ ವೆಟ್ ಪ್ರೋ ಓಕೆ, ವಿತ್ ರೈಸ್. ನಥಿಂಗ್ ಎಲ್ಸ್. ಬೊಗಳದೇನಿಲ್ವಾ? ಬೊಗಳಲ್ಲ, ಮನೆಯಲ್ಲೆಲ್ಲ ಕೇಳ್ತಾನೆ. ಇಲ್ಲಿ ತುಂಬಾ ನಾಯಿ ಇರೋದ್ರಿಂದ ಚೂರು ಗಾಬರಿ ಆ ಕಡೆ ಈ ಕಡೆ ಸ್ವಲ್ಪ ಹೆಸಿಟೇಟ್ ಮಾಡ್ತೀವಿ. ಇದಕ್ಕೆ ಈಗ ಪಾರ್ಟ್ನರ್ ಈಗ ಹುಡುಕ್ತಾ ಇದ್ದೀರಾ? ಹುಡುಕಿದ್ದೀರಾ? ನನಗೆ ಪಾರ್ಟ್ನರ್ ಹುಡುಕಿ ಆಗಿದೆ ಇವನಿಗೆ. ಎಲ್ಲಿಂದ ಸಿಕ್ಕಿದೆ? ಇಲ್ಲ, ಮಡಿಕೇರಿ. ಫಿಮೇಲ್ ಇದೆ. ಹಾಂ. ಓಕೆಣ್ಣ, ಥ್ಯಾಂಕ್ ಯು. ಇಲ್ಲೊಂದೆರಡು ಪುಟಾಣಿಗಳಿದ್ದಾವೆ. ನೋಡೋದಕ್ಕೆ ಬಹಳ ಕೂಲಾಗಿ ಕಾಣುತ್ತೆ, ಚೆಂದಾಗಿ. ಗುರ್ರ ಅಂತ ಇದೆ. ಮಾತಾಡ್ಸೋಣ. ಅಣ್ಣ, ನಿಮ್ಮ ಹೆಸರು? ಶಿಶಿರ್. ಎಲ್ಲಿಂದ? ಮಂಗಳೂರಿನ ಮಾತ್ರ. ಎಷ್ಟು? 2 ಪೆಟ್ಸಾ? 2 ಪೆಟ್. ಏನು ಹೆಸರು? ಇದು ಸನ್ಸಾ ಅಂತ, ಇದು ಸ್ಟಾರ್ಕ್ ಅಂತ. ಅವರು ಟಿಬೆಟಿಯನ್ ಲಾಸ್ಯಾಬ್ಸು. ಅವರು ಆಲ್ರೆಡಿ KCI ಶೋಸಿಗೆಲ್ಲ ಹೋಗಿ ಇಂಡಿಯನ್ ಚಾಂಪಿಯನ್ ಟೈಟಲ್ ಸಿಕ್ಕಾಗಿದೆ. ಓಕೆ. ಸೊ ಈಗ ನಾವು ಗ್ರ್ಯಾಂಡ್ ಚಾಂಪಿಯನ್ಗೆ ಟ್ರೈ ಮಾಡ್ತಿದ್ದೇವೆ. ಆಲ್ ದಿ ಬೆಸ್ಟ್. ಹೇಗೆ ಇದು ಅದು ಬಿಹೇವಿಯರ್ ಲೈಕ್ ಹೊಸ ಜನರಿಗೆ ಅಗ್ರೆಷನ್ ತೋರಿಸ್ತದೆ, ಬಟ್ ಒಂದ್ಸಲ ಫ್ರೆಂಡ್ ಆದರೆ ಏನು ಮಾಡೋದಿಲ್ಲ. ಬೇರೆ ಪೆಟ್ಗಳೊಟ್ಟಿಗೆ ಹೇಟ್ ಲೈಕ್ ಡಿಪೆಂಡ್ಸ್ ಅದಕ್ಕೆ ತಕ್ಕನಾಗಿ. ಯಾಕೆಂದರೆ ಶಿಡ್ಜು ಮತ್ತು ಲಾಸ್ಯಾಬ್ಸೋಗೆ ತುಂಬ ಡಿಫ್ರೆನ್ಸ್ ಬರ್ತದೆ. ಇದು ತುಂಬ ಅಗ್ರೆಷನ್ ತೋರಿಸ್ತದೆ. ಶಿಡ್ಜೂಸ್ ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ತದೆ. ನೋಡಿ ಹೇಗೆ ಇದು ಕೂಲ್ ಇದೆಯಾ? ಅವಳಿಗೆ ಅಭ್ಯಾಸ ಆಗಿದೆ ಇದರಲ್ಲೇ. ಎಲ್ಲೋದ್ರೆ ಇದರಲ್ಲೇನಾ? ಯಾಕೆಂದರೆ ಹಿಡ್ಕೊಂಡ್ರೆ ನಾಟ್ ಆಗಿಬಿಡ್ತದೆ. ನಾವೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ, ಇವರು ನಾಯಿ ಮರಿ ಬಂದಿದ್ದಾರೆ. ಸನ್ಸಾ ಲಕ್ಕಿಗೆ ಇವರ ಇನ್ನೊಂದು ಶ್ವಾನ ಜೊತೆಗೆ ಅದರ ಮಾಲೀಕರ ಜೊತೆ ನಾನಿದ್ದೀನಿ. ಹತ್ರ ನಿಲ್ಬೋದಲ್ಲ? ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಶೋಭಾ ಅಂತ. ಬ್ರೌನ್ ಅಂತ. 10 months ಓಲ್ಡ್. ಎಲ್ಲಿ ಯಾವರು? ಇದೆ ಮಡಿಕೇರಿ. ಹೌದು. ತುಂಟನೆ ಹೇಗೆ? ಸ್ವಲ್ಪ ತುಂಟನೆ, ಅಂದ್ರೆ ಸ್ವಲ್ಪ ಇಲ್ಲಿ ಬಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದ್ದಾನೆ. ಬೇರೆ ನಾಯಿಗಳನ್ನೆಲ್ಲ ನೋಡಿ, ಮತ್ತೆ ಸ್ವಲ್ಪ ಬಿಸಿಲಲ್ವಾ, ಶೆಕೆನೂ ಇದೆ ಇವತ್ತು, ಹಾಗಾಗಿ. ಮನೆಯಲ್ಲೆಲ್ಲ ಕೂಲ್ ಆಗಿರ್ತಾನೆ? ಕೂಲ್ ಆಗಿರ್ತಾನೆ, ಫ್ರೆಂಡ್ಲಿ, ತುಂಬಾನೇ ಫ್ರೆಂಡ್ಲಿ ಆಗಿರ್ತಾನೆ. ಹಾಗೆ ಅದರ ಬಗ್ಗೆ ಕೇರಿಂಗ್ ಎಲ್ಲ ಹೇಗೆ ಮಾಡ್ತೀರಿ? ಕೇರಿಂಗ್ ಅಂದ್ರೆ ಅವನಿಗೆ ಊಟ, ಹಾಲು, ಅನ್ನ ಅದೇ ಮಾತ್ರ, ಬೇರೆ ಏನು ಕೊಡಕ್ಕೆ ಹೋಗಲ್ಲ. ಅಂದ್ರೆ ಚಿಕನ್ ಯಾವತ್ತಾದ್ರೂ ಕೊಡ್ತೀನಿ, ಬಟ್ ಫ್ರೂಟ್ಸ್ ವೆಜಿಟೇಬಲ್ಸ್ ತುಂಬಾ ತಿಂತಾನೆ. ಬನಾನಾ ಆ ಥರದೆಲ್ಲ ತುಂಬಾನೇ ಇಷ್ಟ. ಇದೊಂದೇ ಇರೋದು, ಬೇರೆ ಇದೆಯಾ? ಇಲ್ಲ, ಇವನೊಬ್ಬನೇ ಇರೋದು. ಪಾರ್ಟ್ನರ್ ಯಾರಿಲ್ಲ? ಇಲ್ಲ, ಫಸ್ಟ್ ಒಬ್ಬನಿದ್ದ, ಸೆಕೆಂಡ್. ಎಲ್ಲ ಟೆಂಪರೇಚರ್ಗೆ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗ್ತಾನೆ? ಅಡ್ಜಸ್ಟ್ ಆಗ್ತಾನೆ, ಬಟ್ ಸ್ವಲ್ಪ ಶೆಕೆ ಅಂತ ಹೇಳಿದ್ರೆ ಅವನೇ ಇಲ್ಲಿ ಕೂಲ್ ಇರುತ್ತೆ ಅಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಅಂದ್ರೆ ಸ್ವಲ್ಪ ಶೇಡ್ ಆ ಥರ ಏನಾದ್ರು ಇದ್ರೆ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಸ್ವಲ್ಪ ಶೆಕೆ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವನಿಗೆ ಅಷ್ಟೇ. ಶೋಗೆ ಇದು ಫಸ್ಟ್ ಟೈಮ್ ಬಂದಿರೋದಾ? ಇದು ಫಸ್ಟ್ ಟೈಮ್ ಬಂದಿರೋದು, ಬಟ್ ಚೆನ್ನಾಗಿದೆ. ಹೇಗಿದೆ ಓವರಾಲ್ ಬೇರೆ ಬೇರೆ ತಳಿಯ ನಾಯಿಗಳನ್ನು? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ವೇಟ್ ಮಾಡ್ತಾ ಇದ್ವಿ ಈ ಥರದೊಂದು ಡೇ ಬರಬೇಕು ಅಂತ, ಬಟ್ ದಸರಾದವ್ರು ಈ ಸಲ ತಂದಿದ್ದಾರೆ. ಚೆನ್ನಾಗಿದೆ, ಖುಷಿ ಅನಿಸ್ತಾ ಇದೆ. ಶ್ವಾನ ಪ್ರದರ್ಶನದಲ್ಲಿ ಈ ಸಲ ಕಪ್ ನಮ್ದೇ ಅಂತ ಕಪ್ ಹಿಡ್ಕೊಂಡು ರೆಡಿ ಆಗಿದ್ದಾರೆ. ಕಪ್ಪು ಸಿಕ್ಕಿದಲ್ಲ? ಹೌದು, ಕಪ್ಪು ಸಿಕ್ಕಿದೆ. ಪ್ರಥಮ ಬಹುಮಾನ. ನಿಮ್ಮ ಬಗ್ಗೆ ಹೇಳಿ. ಹೌದು, ಬಹಳ ಖುಷಿ ಆಗುತ್ತೆ ಈ ಥರ ಒಂದು ಇದರಲ್ಲಿ ಡಾಗ್ ಶೋಗೆ ಭಾಗವಹಿಸೋಕ್ಕೆ. ಹಾಗೆ ಇದೇ ಥರ ಮುಂದಿನ ದಿನಗಳಲ್ಲೂ ಇದೇ ಥರ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜಿಸಲಿಂತ ಆಯೋಜಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಪ್ರಜೇಶ್ ಅಂತ, ಮಡಿಕೇರಿ. ಟಾಮಿ ಕರ್ಕೊಂಡ್ಬಂದು ಕಪ್ ಹೊಡ್ಕೊಂಡಿದ್ದಾರೆ. 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಹೇಗೆ ಬಿಹೇವಿಯರ್ ಎಲ್ಲ? ತುಂಬಾ ಸಾಧು, ತುಂಬಾ ಫ್ರೆಂಡ್ಲಿ ಆಗಿರುತ್ತೆ, ಯಾರಿಗೂ ಏನು ತೊಂದರೆ ಮಾಡಲ್ಲ. ಹಾಗೆ ಫಸ್ಟ್ ಟೈಮ್ ಬಂದಿರೋದು ನೀವು? ಕುಶಲನಗರದಲ್ಲಿ ಒಂದ್ಸಲ ನಾವು ಇದೇ ತರ ಭಾಗವಹಿಸಿದ್ವಿ. ಇದು 2ನೇ ಸಲ ನಾವು ಮಡಿಕೇರಿಯಲ್ಲಿ. ಮಡಿಕೇರಿ ದಸರಾದಲ್ಲಿ ಫಸ್ಟ್ ಟೈಮ್? ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾವು ಫಸ್ಟ್ ಪ್ರೈಸ್ ತಗೊಂಡಿದ್ವಿ. ತುಂಬಾ ಖುಷಿ ಆಗುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಟಾಮಿ ಅಂತ ಇಟ್ಟಿದ್ದೀರಿ. ಟಾಮಿ ಫೇಮಸ್ ನೇಮ್, ಎಲ್ಲ ಕಡೆ ನಾವು ಹೋದ್ರು ಟಾಮಿ ಟೈಗರ್ 2 ಹೆಸರು. ಹೆಸರು ಸೆಲೆಕ್ಷನ್ ಯಾರಿಂದ? ಹೆಸರು ನಾವೇ ಇಟ್ಟಿದ್ದು. ಹೌದು. ಶ್ವಾನ ಪ್ರದರ್ಶನ ಒಂದ್ ಕಡೆ ಶೋ ಆಗ್ತಾ ಇದೆ, ಇನ್ನೊಂದು ಕಡೆ ಇದಾವೆ. ಎಲ್ಲಿ ನೋಡ್ತಾ ಇದ್ರೆ ಒಂದು ರೀತಿ ವಾಗ್ಯುದ್ಧದ ರೀತಿಯಲ್ಲಿ ಗುರ್ರ ಅಂತ ಇದಾವೆ. ಎದುರಾಳಿಗೆ ಬಂದಾಗ ಯಾವ ರೀತಿ ಮಾಡ್ತಾರೆ ನೋಡ್ತಾ ಇರ್ಬೋದು. ಅಕ್ಕಪಕ್ಕದ ಬೇರೆ ಬೇರೆ ಶ್ವಾನಗಳನ್ನ ನೋಡಿದಾಗ ಅವುಗಳ ಅಗ್ರೆಸಿವ್ನೆಸ್ ಗೊತ್ತಾಗ್ತಾ ಇದೆ, ಯಾವ ರೀತಿ ಇರುತ್ತೆ ಅನ್ನೋದನ್ನ. ಡಾಗ್ ಶೋಗೆ ಸಾಕಷ್ಟು ಮಂದಿ ಬಂದಿರೋ. ಈಗ ನನ್ನ ಜೊತೆಗೆ ಇಬ್ರು ಇದ್ದಾರೆ. ನಿಮ್ಮ ಹೆಸರು? ಮಾನ್ಯತಾ. ವರ್ಷ ಮಾನ್ಯತಾ. ನೋಡಿದ್ರಾ ಶೋ? ಖುಷಿ ಅನ್ಸ್ತಾ? ತುಂಬಾ ಖುಷಿ ಅನಿಸ್ತು. ಯಾವ್ದಲ್ಲಿ ನೋಡಿದ್ರಿ? ನಾನು ರಾಟ್ ವೀಲರ್ ಮತ್ತೆ ಲ್ಯಾಬ್ ಇದು ನೋಡಿದ್ರಾ? ನಿಮ್ಮ ಫೇವ್ರೇಟ್ ಯಾವುದು?
ಜಾಸ್ತಿ ಲೈಕ್ ಮಾಡೋದು ಶಿಜು ಇದೆ ಅಲ್ಲ ನೋಡಿರಾಗ ಇಲ್ಲಿ ನಾನು ನೋಡಿಲ್ಲ ನಾ ಒಂದೇ ನೋಡಿದೆ ಕರೆಕ್ಟಾಗಿ ನೋಡಿಲ್ಲ ನಿಮ್ದು ನಂದು ಗೋಲ್ಡನ್ ರಿಟ್ರೀವರ್ ಅಲ್ಲಿ ಪ್ರೋಗ್ರಾಮ್ ನೋಡಕ್ ಸಿಕ್ಕಿಲ್ಲ ನಂಗೆ ಈಗ ರಾಟ್ ವೀಲರ್ ಇರಕ್ಕೆ ಬಂದಿದೆ ಅಷ್ಟೇ ನೋಡಾಡ್ತಿದ್ದಾವಲ್ಲ ಅದು ನೋಡ್ಕೊಂಬಂದೆ ಮನೇಲಿದೆಯಾ ನಾಯಿ ಮನೇಲಿಲ್ಲ ನನಗೆ ಶಿಜು ತೆಕ್ಕೊಡಕ್ಕಾಗಿಲ್ಲ ಅಂತ ಹೇಳಿ ನನ್ನ ಡ್ಯಾಡಿ ನನಗೆ ಕ್ಯಾಟ್ ತಂದು ಕೊಟ್ಟಿದ್ದಾರೆ ಸೇಮ್ ಕ್ವಶನ್ ಎಂತ ಒಂದು ಅನ್ಯಾಯ ಮಾಡ್ಬೋದು ನೋ ನನಗೆ ಅಂದರೆ ನಮ್ಮ ಮಮ್ಮಿ ಬಿಡಲ್ಲ ಸೊ ಐ ಟುಕ್ ಕ್ಯಾಟ್ ಯಾಕೆ ಬಿಡೋದಿಲ್ಲ ನಾನು ಆಲ್ಮೋಸ್ಟ್ ನಾನು 4-5 ನಾಯಿ ಸಾಕಿದ್ದೀನಿ ಸಾಕಕ್ಕೆ ಕಷ್ಟ ಆಗುತ್ತೆ ನಾನು ಟ್ರಾವೆಲಿಂಗ್ ಜಾಸ್ತಿ ಮಾಡ್ತೀನಿ ನೆಕ್ಸ್ಟ್ ತಗೊಳ್ತೀರಾ ನಾನು ಪ್ಲಾನ್ ಶಿಜು ತಗೊಳ್ತೀನಿ ತಗೊಳ್ತೀರಾ ಪಪ್ಪ ಏನು ಹೇಳ್ತಾರೆ ಪಪ್ಪ ಇಲ್ಲ ಪಪ್ಪ ತೆಕ್ಕೊಡ್ತಾರೆ ಬಟ್ ನನ್ನ ಮಮ್ಮಿ ಅಷ್ಟೇ ಪ್ರಾಬ್ಲಮ್ ಮಮ್ಮಿ ನೋಡ್ತಾ ಇದ್ರೆ ಈಗ ತೆಗೆದು ಕೊಡಬೇಡಿ ಓದಿಯಲ್ಲ ಆದ್ಮೇಲೆ ತೆಗೆದು ಕೊಡಿ ನಿಮಗೆ ನಮಗೆ ಅಪ್ಪ ಹೇಳಿದ್ದಾರೆ ನಾಯಿ ತರ್ತಾರೆ ತಗೊಳ್ತಾರೆ ಅಂತ ಮೇ ಬಿ ರಾಟ್ ವೀಲರ್ ಅಥವಾ ಲ್ಯಾಬ್ರಡಾರ್ ಹೇಳಿಲ್ಲ ತಗೊಂಡ್ರೆ ತಗೊಳ್ಬೋದು ಅಂದ್ರೆ ನೋಡ್ಕೊಳ್ಳೋದು ಯಾರು ನಾನು ನನ್ನಪ್ಪ ರಾಟ್ ವೀಲರ್ ನೀವು ನೋಡ್ಕೊಳ್ತೀರಾ ಅಪ್ಪ ಹೇಳಿದ್ದಾರೆ ಅದಕ್ಕೆ ಈಗ ಸಾಕಾಗಲ್ಲ ಅಂತೇಳಿ ತಗೊಂಡಿದ್ದಾರೆ ನಾವು ಡಾಗ್ ಶೋ ಎಲ್ಲ ಖುಷಿ ಆಯ್ತಲ್ಲ ಸಂದೆ ಇತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಳಿ ಬೀಡಿಯಿಂದ ಬಂದ ದಿಶಾಂತ್ ಅವರು ನಮ್ಮ ಜೊತೆಗೆ ದಿಶಾಂತ್ ಅವರೇ ನಮಸ್ಕಾರ ನಮಸ್ತೆ ನಿಮಗೂ ಕೂಡ ಹೇಗಿದ್ದೀರಿ ಶೋ ಹೇಗಿದೆ ಹೇಗಾಗ್ತಿದೆ ನಾನು ಚೆನ್ನಾಗಿದ್ದೀನಿ ತುಂಬ ಖುಷಿ ಆಯಿತು ಏನು ಅಂತ ಹೇಳಿದರೆ ಕಳೆದ ಬಾರಿ ಡಾಗ್ ಶೋ ಅಥವಾ ಪೆಟ್ ಶೋ ಇರಲಿಲ್ಲ ಈ ಬಾರಿ ನಾವೀಗ ಗಾಂಧಿ ಮೈದಾನಕ್ಕೆ ಬಂದಿದ್ದೀವಿ ನಾಯಿಗಳನ್ನೆಲ್ಲ ಕರ್ಕೊಂಡು ತುಂಬ ಖುಷಿ ಆಗ್ತಿದೆ ನಮಗೆ ಇಲ್ಲಿ ನಮ್ಮ ಮನೇಲಿ ಈಗ ರಾಟ್ ವೀಲರ್ ಇದೆ ರಾಟ್ ವೀಲರ್ ಮಾತ್ರ ನೋಡ್ಬೋದು ಬಟ್ ಇಲ್ಲಿ ಬಂದಾಗ ವಿವಿಧ ತಳಿಯ ಒಂದು ನಾಯಿಗಳನ್ನ ನಾವಿಲ್ಲಿ ನೋಡ್ಬೋದು ಪುನಃ ಒಂದು ಪ್ರತಿಯೊಬ್ಬರಿಗೆ ಏಜ್ ಆದವರಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಎಲ್ರಿಗೂ ಒಂದು ಖುಷಿ ತರುವಂಥ ಒಂದು ವಿಚಾರ ಇದು ಬಂದ್ಬಿಟ್ಟು ರಾಟ್ ವೀಲರ್ ಅಂತ ಹೇಳ್ಬಿಟ್ಟು ಟೈಟನ್ ಅಂತ ಹೆಸರು ಎಲ್ರು ಹೇಳ್ತಾರೆ ತುಂಬ ಅಗ್ರೆಸಿವ್ ಇದು ಒಂಥರ ಅವನೇ ಬಾಸ್ ಆಗಬೇಕು ಅಂತ ಈ ನಾಯಿಡ್ ಮೈಂಡ್ ಸೆಟ್ ಬಟ್ ಏನು ಅಂತ ಹೇಳಿದ್ರೆ ಇದು ಈಗ ನಾವು ಒಂದು ಕಾಡಲ್ಲಿರುವ ಆನೆನೇ ಹೇಗೆ ಮಾಹಿತಿಯವ್ರು ಪಳಗಿಸ್ತಾರೆ ಸೇಮ್ ಅದೇ ಥರ ಇವಾಗ ನೋಡಿ ಇಷ್ಟು ಎಲ್ಲ ನಿಮ್ಮ ಕಂಟ್ರೋಲ್ ಇದ್ದಾನೆ ಕಂಟ್ರೋಲ್ ಅಲ್ಲಿ ಇದ್ದಾನೆ ನಾವು ಹೇಗೆ ನೋಡ್ಕೊಳ್ತೀವಿ ಅದರ ಮೇಲೆ ಎಸ್ ನಾವು ಹೇಗೆ ನೋಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಸ್ ಹಾಗೆ ನಿಮ್ಮ ಮನೇಲಿ ಎಷ್ಟಿದೆ ಮನೇಲಿ ಇದು ಇದೆ ಮತ್ತೆ ಇನ್ನೊಂದು ಮಾಮೂಲಿ ಕಂತ್ರಿ ನಾಯಿ ಇದೆ ಅದು ಹತ್ರ ಪಾಡಿಗೆ ಇರುತ್ತೆ ಸ್ವಲ್ಪ ಕೇರ್ ಮಾಡ್ತೀವಿ ಇಲ್ಲ ಕರ್ಕೊಂಡು ನಾನು ಅಮ್ಮನಿಗೆ ಹೇಳಿದೆ ಬೆಳಿಗ್ಗೆ ಕರ್ಕೊಂಡು ಹೋಗುವ ಅಂತ ಅದನ್ನ ಅಂತ ಹೇಳಿದ್ರು ನಿಜ ಅವುಗಳು ನಮ್ಮ ಇದು ಒಂದು ಲೆವೆಲ್ ಆದ್ರೆ ಅವುಗಳು ಜೀವನದ ಒಂದು ಭಾಗ ಹೌದೌದು ಕರೆಕ್ಟ್ ಬಟ್ ನಾವು ಅಷ್ಟೇ ಈಗ ನಾವು ಬಾಯಿ ಬರುವಂತೂ ನಮಗೆ ಕುಡಿಯೋಕ್ಕಾದ್ರೆ ಕೇಳ್ತೀವಿ ಟೌನ್ಗೆ ಹೋಗೋಣ ಅಂದ್ರೆ ಹೋಗ್ತೀವಿ ಬಟ್ ಇವುಗಳಿಗೆ ಇದೊಂದು ಖುಷಿ ಇವ್ರಿಗೆ ಮೈಂಡ್ಗೆ ಖುಷಿ ಆಗಿರುತ್ತೆ ಎಲ್ಲಾ ತರ ನಾನೇ ಬಾಸ್ ಅಂತ ಅನ್ಕೊಂಡಿರ್ತೀನಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಹೌದೌದು ಕರೆಕ್ಟ್ ಅಲ್ಲಿ ಕಟ್ಟೆ ಹಾಕೋದು ಅದೇ ಜನಗಳನ್ನ ಡೈಲಿ ನೋಡ್ತಾರೆ ನಿಜ ಬಂದಾಗ ಅವ್ರಗಳ ಫ್ಯಾಮಿಲಿಗಳನ್ನ ನೋಡ್ದಂಗೆ ಆಗುತ್ತೆ ನಿಜ ಕರೆಕ್ಟ್ ಥ್ಯಾಂಕ್ ಯು ನಿಮಗೂ ಸರ್ ಥ್ಯಾಂಕ್ ಯು ಹೆಸರು ಸಾಕ್ಷಿ ಫ್ರಮ್ ಸುಂಟಿಕೊಪ್ಪ ಸಾಕ್ಷಿ ಫ್ರಮ್ ಸುಂಟಿಕೊಪ್ಪ ಸಾ ಫ್ರಮ್ ಸು ಸುಂಟಿಕೊಪ್ಪ ಮತ್ತು ಮಡಿಕೇರಿ ವಾ ಎರಡು ಕಡೆ ಮನೆ ಈಗ ಡಾಗ್ ಶೋ ನೋಡ್ದಾ ನೋಡಿದೆ ಹೆಂಗಿತ್ತು ಚಂದ ಇತ್ತು ತುಂಬಾ ನಾಯಿಗಳನ್ನೆಲ್ಲ ನೋಡಿದೆ ಡಾಗ್ ಶೋ ನಾಯಿನೇನು ನೋಡ್ಬಿಡ್ತಾನೆ ಚುಚ್ಚ ನಾಯಿಗಳೆಲ್ಲ ನೋಡಿದೆ ಸುಚಿತಾ ಇಲ್ಲ ನೋಡಿರಲ್ಲ ನೋಡಿದೆ ನಿಮ್ಮನೆಲ್ಲ ನಾಯಿ ಇದೆಯಾ ಯಾವುದಿಲ್ಲ ರೋಡ್ ಸೈಡ್ ನಾಯಿನ ನೋಡಿದೆ ಬೀದಿ ನಾಯಿಗಳು ಚಂದ ಅಲ್ಲ ಅದು ಸರ್ ಅಪ್ಪನಿಗೆ ಹೇಳೋದು ನಾಯಿ ತೆಗ್ದು ಕೊಡಕ್ಕೆ ಕೊಡಲ್ಲ ಏನಕ್ಕೆ ಬೇಡ ನಾನೇ ಒಂದು ನಾಯಿ ಅಂತ ಹೇಳ್ತಾರೆ ನೀ ನಾಯ ಅಪ್ಪ ಹೇಳಿದ್ದು ಅಪ್ಪನಿಗೆ ಅಂತೇಳಿ ಒಂದು ನಾಯಿ ಇತ್ತು ಅದು ಚಂದ ಇತ್ತು ಅದು ಆಟ ಆಡ್ತು ಅದಕ್ಕೆ ಡ್ರೆಸ್ ಅಂತ ಒಂದು ತುಂಬಾ ಡ್ರೆಸ್ ಇತ್ತು ಮತ್ತೆ ಕ್ಯೂಟ್ ಆಗಿತ್ತು ಅದಕ್ಕೆ ಮೇಕಪ್ ಎಲ್ಲ ಮಾಡಿದ್ರು ಇಲ್ಲ ಶೋ ನೋಡಿ ಮನೆಗೆ ಹೋಗ್ತಿಲ್ಲ ಅಮ್ಮನ ಅಪ್ಪನ ಕೂರಿಸಿ ಹೇಳು ನನಗೊಂದು ದೊಡ್ಡ ನಾಯಿ ಬೇಕು ನನಗಿಂತ ದೊಡ್ಡ ನಾಯಿ ಬೇಕು ಅಂತ ಅಲ್ಲ ಬೇಡವಾ ಆಗ ಖುಷಿ ಆಯ್ತದೆ ಬಟ್ ಬೇಡವಾ ಒಬ್ಳೆ ಇದ್ರೆ ಚಂದ ಅಂತ ಸರಿ ಬಾಯ್ ಬಾಯ್ ಮೇಡಮ್ ನಿಮ್ಮ ಹೆಸರು ಚೇತನ ಎಲ್ಲಿಂದ ಮಡಿಕೇರಿ ಬ್ಲೂ ಬ್ಲೂ ಓಕೆ ಏನದು ಯಾಕೆ ಬ್ಲೂ ಅಂತ ಹೇಳ್ರಿ ಬ್ಲೂ ನೈಸ್ ಬ್ಲೂ ಐ ಕಣ್ಣು ನೀಲಿ ಅಂತ ಹೇಳಿ ಹೆಸರೇ ಬ್ಲೂ ಅಂತ ಇಟ್ಟಿದ್ದೀರಿ ಎಷ್ಟು ವರ್ಷ 1.5 years ಆಯ್ತಾ ನಿಮ್ದು ಇಲ್ಲ ಇನ್ನು ಕರಿಬೇಕು ಓಕೆ ಹೇಗೆ ಮನೆಯಲ್ಲ ನೋಡ್ಕೊಳ್ತೀರಿ ಮನೆಯಲ್ಲ ಹೇಗಿರ್ತಾನೆ ಮಲ್ಕೊಂಡಿರ್ತಾನೆ ಮಲ್ಕೊಂಡಿರ್ತಾನೆ ಗಾರ್ಡನ್ ಮಾಡೋದಿಲ್ಲ ಮಾಡ್ತಾನೆ ನೈಟ್ ಟೈಮ್ ಬಾಕಿ ಮೇಂಟೆನೆನ್ಸ್ ಎಲ್ಲ ನೋಡ್ಕೊಳ್ಳೋದು ಆಗುತ್ತೆ ಸುಮಾರು ಫಸ್ಟ್ ಟೈಮ್ ಬಂದಿರೋದು ಶೋ ಡಾಗ್ ಶೋನಲ್ಲಿ ಬೇರೆ ಕಡೆ ಎಲ್ಲ ಹೋದ್ರೆ ಒಂಥರ ಕಿರಿಕಿರಿ ಅಲ್ಲಿ ಭಯ ಆಗುತ್ತೆ ಇದಾದ್ರೆ ಏರೆಗಾವಿ ಕಿರಿಕಿರಿ ರಗಾಲೆ ಚಿ ಅಂತ ಹೇಳಿದಂಗೆ ಎಷ್ಟು ನೋಡಿ ಆರಾಮಲ್ಲಿ ಅಣ್ಣ ನಿಮ್ಮ ಹೆಸರು ಹೇಳಿ ಕೌಶಿಕ್ ಅಂತ ಕಾರ್ಗುಂದಿಂದ ಬಂದಿರೋದು ಕಾರ್ಗುಂದಿಂದ 3 ಪುಟಾಣಿಗಳು ಬಾಕ್ಸ್ ಎಲ್ಲ ತಂದಿದ್ದೀರಿ ಜೊತೆಗೆ 2
ಇದು ಫಾದರ್ ಅದು ಮದರ್. ಅಪ್ಪ ಅಮ್ಮ ಒಂದು ಫ್ಯಾಮಿಲಿ ಕರ್ಕೊಂಡು ಬಂದಿದ್ದೀರಿ. ಅಪ್ಪ ಅಮ್ಮ 3 ಮಕ್ಕಳು. ಹೌದು. ಅಪ್ಪ ಅಮ್ಮನಿಗೆ ಏಜ್ ಎಷ್ಟು? ಇದಕ್ಕೆ 6 ಇಯರ್ ಆಗಿದೆ ಟೆಡ್ಡಿ ಅಂತ, ಅದು ಸ್ಮೈಲಿ ಅಂತ 2 ಇಯರ್ ಆಗಿದೆ. ಟೆಡ್ಡಿ ಸ್ಮೈಲಿ ಈ 3 ಪುಟಾಣಿಗಳದು ನೇಮ್ ಇಟ್ಟಿಲ್ಲ, ಇಟ್ಟಿಲ್ವಾ? ತಕೊಂಡೋದವರು ಇಟ್ಕೊಳ್ತಾರೆ. ರಿಸ್ಕೇ ಬೇಡ ಅಂತಲ್ಲ. ಎಷ್ಟು ದಿನ ಆಯ್ತು ಇದಕ್ಕೆ? 49 ಡೇಸ್ ಆಗಿದೆ. 49 50ಕ್ಕೆ ಒಂದಿನ ಕಮ್ಮಿ. ಒಂದಿನ ಕಮ್ಮಿ, 49 ದಿನ. ನಾಳೆಗೆ ಹೌದು ಸೇಲ್ ಪರ್ಪಸ್. ಬುಕ್ ಆಗಿದೆಯಾ? ಹೇಗೆ? 2 ಬುಕ್ ಆಗಿದೆ ಇವತ್ತು, ಇನ್ನೊಂದು ಬ್ಯಾಲೆನ್ಸ್ ಇದೆ. ಫಿಮೇಲ್ ಒಂದು ಮೇಲ್ ಒಂದು ಫಿಮೇಲ್ ಬುಕ್ ಆಗಿದೆ. ಈಗ ನಾನು ಇಟ್ಕೊಂಡಿರೋದು ಅದು ಫಿಮೇಲ್. ಇದು ಹೆಣ್ಮಗು. ಹೆಣ್ಮಗು. 2 ಸೇಲ್ ಆಗಿದೆ ಅಂತ, ಇನ್ನೊಂದು ಬಾಕಿ ಇದೆ. ಹೌದು. ಗೊತ್ತಿಲ್ಲ, ನಮ್ಮ ಕಂಟೆಂಟ್ ಬರೋಷ್ಟರಲ್ಲಿ ಎಕ್ಸಿಬಿಷನ್ಗೆ ಇದಕ್ಕೆ ಥರ್ಡ್ ಪ್ಲೇಸ್ ಸಿಕ್ಕ. ಯಾವುದಕ್ಕೆ? ಅಪ್ಪನಿಗೆ ಅಮ್ಮನಿಗೆ? ಅಪ್ಪನಿಗೆ. ಅಮ್ಮನಿಗೆ ಸಿಗ್ಲಿಲ್ಲ. ಇಲ್ಲ. ಇದು ಹೇಗೆ? ಇದು ಫ್ರೆಂಡ್ಲಿ ಡಾಗ್, ಹೋಮ್ಲಿ. ಲೇಡೀಸಿಗೆಲ್ಲ ಆರಾಮ್ಸೆ ಅಡ್ಜಸ್ಟ್ ಆಗುತ್ತೆ. ನೋಡ್ಕೊಳ್ಳೋದಿಲ್ಲ? ನಾರ್ಮಲ್. ಫುಡ್ ಹೆವಿ ಕಾಸ್ಟ್ ಏನಿಲ್ಲ. ಫುಡ್ ಹೆಲ್ತ್ ಅಕ್ಕ ಕ್ಯಾಮರಾ ತೊಂದರೆ ಏನಿಲ್ಲ. ಇಯರ್ಲಿ ಒನ್ಸ್ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರೆ ಬೂಸ್ಟರ್. ನಾರ್ಮಲ್ ರೇಬೀಸ್ ನಮಗೂ ಬೇಕು, ಇವಕ್ಕೂ ಬೇಕು. ಇವು ನಮಗೂ ಕಚ್ಚಿದ್ರೆ ನಾವು ಹಾಕೋಬೇಕು, ಅವ್ರು ಕಚ್ಚಿದ್ರೆ ಅವ್ರಿಗೂ ಹಾಕೋಬೇಕು. ತೊಂದರೆ ಇಲ್ಲ. ಫ್ರೆಂಡ್ಲಿ ಡಾಗ್ಗಳು ಪೊಮರಿಯನ್ಸ್. ಹೆಲ್ತ್ ಎಲ್ಲ ನಾರ್ಮಲ್. ನಾವು ಹೇಗೆ ಫುಡ್ ರೆಗ್ಯುಲರ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲ್ಗಡೆ ಡಿಪೆಂಡ್ಸ್. ಮನೇಲಿ ಇದು ಮಾತ್ರ ಇದೆಯಾ ಅಥವಾ ಬೇರೆ ಬ್ರೀಡ್ಗಳಿದಾವ? ಕ್ಯಾಟ್ ಇದೆ ನನ್ನ ಜೊತೆ, ಪರ್ಷಿಯನ್ ಕ್ಯಾಟ್. ಡಾಲ್ ಫೇಸ್ ಮೇಂಟೈನ್ ಮಾಡ್ತೀವಿ. ಎಷ್ಟಿದೆ? ಒಂದಿದೆ. ಹಾಂ. ಓಕೆ ಥ್ಯಾಂಕ್ ಯು ಅಣ್ಣ. ಓಕೆ. ಮೇಡಮ್ ನಮಸ್ತೆ, ಹೇಗಿದ್ರಿ? ಚೆನ್ನಾಗಿದ್ದೀನಿ. ನಿಮ್ಮ ಬಗ್ಗೆ ಮತ್ತು ನಿಮ್ಮ ಶ್ವಾನದ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಾನು ಚೆಪ್ಪುಡಿರ ಸರು ಸತೀಶ್ ಅಂತ, ಫಾರೆಸ್ಟ್ ಫ್ಲವರ್, ಸುಂಟಿಕೊಪ್ಪ. ನನ್ನ ನಾಯಿ ಹೆಸರು ರೆಕ್ಸ್. ರೆಕ್ಸ್. ಓಕೆ. ಹೇಗೆ ಅದು? ಎಲ್ಲಿಂದ ಬ್ರೀಡ್ ಅದು? ಇದು ಬ್ಯಾಂಗ್ಳೂರಿಂದ ತಂದಿದ್ದು. ಏಜ್ ಎಷ್ಟು ಮೇಡಮ್? 3 ಇಯರ್ಸ್. 3 ಇಯರ್ಸ್. ಹೇಗೆ ಅದರದ್ದು ಬಿಹೇವಿಯರ್ ಎಲ್ಲ? ಅದ್ರದ್ದು ಬಿಹೇವಿಯರ್ ನೋ ಬುಲ್ಡಾಗ್ ತುಂಬ ಒಬೀಡಿಯಂಟ್ ಐ ಕ್ಯಾನ್ ಸೇ. ಆ್ಯಂಡ್ ಚಿಕ್ಕ ಮಕ್ಕಳು ಕಂಡ್ರೆ ಆಗಲ್ಲ. ಮತ್ತೆ ಅಂದರೆ ಅವರು ತುಂಬ ಕಲ್ಲೆಸೆಯೋದು ಅದು ನಾಟಿ ಇದು ಮಾಡ್ತಾರಲ್ಲ, ಅದಕ್ಕೆ ಆಗಲ್ಲ. ಆಮೇಲೆ ತುಂಬ ವಾಚ್ ಮಾಡ್ತದೆ, ಕಳ್ಳರನ್ನ ಖಂಡಿತ ಇದು ಮಾಡ್ತದೆ, ಅದಕ್ಕೆ ತಡ್ಕೊಳ್ಳೋಕ್ಕೆ ಆಗೋಕ್ಕಿಲ್ಲ. ಅದು ಅಷ್ಟೊಂದು ಇದು ಮಾಡ್ತದೆ. ಇಟ್ಸ್ ವೆರಿ ಫ್ರೆಂಡ್ಲಿ ಟು. ನಿಮ್ಮ ಜೊತೆಗೆಲ್ಲ ಮನೆಯವ್ರ ಜೊತೆ ನಿಮ್ಮ ಜೊತೆ ಎಲ್ಲ? ಹಾಂ, ನನ್ನ ಜೊತೆ ನಾನು ಅಷ್ಟು ಹೋಗೋದಿಲ್ಲ, ನಮ್ಮ ಮನೆಯವರು ಹೋಗೋದು. ಸ್ವಲ್ಪ ಅಗ್ರೆಸಿವ್ ಇದೆ ಸ್ವಲ್ಪ. ಓಕೆ. ಸೊ ಒಂದು ಅಟ್ಮಾಸ್ಫಿಯರ್ ಬೇರೆ, ಅದು ಪ್ಲಾಂಟೇಶನ್ ಒಳಗೆ ಇರುವಂತದಲ್ವಾ. ಸೊ ಈ ಅಟ್ಮಾಸ್ಫಿಯರ್ ಬರುವಾಗ ಒಂಥರ ಎಕ್ಸ್ಪ್ಲೋಷನ್ ಆಗುವಾಗ ಇಲ್ಲ, ಇದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್. ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಗ್ರೇಟ್ 10 ಇತ್ತು, ಅದಕ್ಕೂ ಫಸ್ಟ್ ಹೊಡೆದಿತ್ತು. ಜಸ್ಟ್ 3 ಇಯರ್ಸ್ ಅಷ್ಟೇ. ಇದು ಮೊದಲು ಇದು ಬೇರೆ ಇನ್ನು 2 ಬ್ರೀಡ್ ಇತ್ತು, ಅದಕ್ಕೂ 2 ಪ್ರೈಸ್ ಸಿಕ್ಕಿದೆ. ಇಲ್ಲಿ ಬಂದಾಗ ಸುಮಾರು ಡಾಗ್ಸ್ ಇದಾವೆ, ಅದನ್ನ ನೋಡಿದಾಗ ಹೇಗೆ ಬಿಹೇವ್ ಮಾಡ್ತಾರೆ? ಅದೇ ಫೆರೋಷಿಯಸ್ ಆಗಿ ಟಾಲರೇಟ್ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಅದಕ್ಕೆ. ಅದು ಎಲ್ಲ ಇದು ಮಾಡಿ ಈಗ 3 ಇದಿತ್ತು, 4 ಇತ್ತು, ಈಗ ಒಂದು ಬಿಚ್ಚಿ ಕೊಟ್ಟಿತ್ತು. ಟಫ್ ಆಗಿದೆ ಅದು. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ನೋಡ್ಲಿಕ್ಕೆ ನಾನು ಅದಕ್ಕೆ ದೂರ ನಿಂತಿದ್ದೀನಿ, ಯಾವುದಕ್ಕೂ ರಿಸ್ಕ್ ಬೇಡ ಅಂತ ನಮ್ಮ ಜಾಗ್ರತೆ ನಾವು ವಹಿಸ್ಕೊಳ್ಳೋದು. ಬಟ್ ಈಗ ನೋಡೋದಕ್ಕೆ ಬಹಳ ಸೈಲೆಂಟ್ ಕಾಣ್ತಾ ಇದೆ. ಸ್ಟಾರ್ಟಿಂಗ್ ಬಂದಾಗ ಸಾಕಷ್ಟು ನಾಯಿಗಳಿದ್ವು, ಒಂದಷ್ಟು ಹೊಸ ಲೋಕಕ್ಕೆ ಬಂದಾಗ ಆಗಿರುತ್ತಲ್ಲ. ಹೊಸ ಲೋಕನ ನನಗೆ ಅಂತೂ ಸಿಕ್ಕಾಬಟ್ಟೆ ಎದುರಿಕಾಗೋಯ್ತು ಸ್ಟಾರ್ಟಿಂಗ್. ಫುಡ್ ಏನು ಕೊಡ್ತೀರಿ ನಿಮಗೆ? ಫುಡ್ ಏನು ಇದಕ್ಕೆ ನಾವು ಒಂದು 2 ಟೈಮ್ಸ್ ನಾವು ವೆಜಿಟೇಬಲ್ಸ್ ಹಾಕಿ ಕೊಡ್ತೀವಿ. ವೀಕ್ಲಿ ಒಂದು 2 ಟೈಮ್ಸ್ ಚಿಕನ್ ಮತ್ತೆ ಇದು ಕೊಡ್ತೀವಿ. ಸೊ ಮತ್ತೆ ಕರ್ಡ್ ರೈಸ್ ತುಂಬ ಕೊಡ್ತೀವಿ. ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ರೈಸ್ ಜೊತೆಲಿ ಬಾಯ್ಲ್ ಮಾಡಿಬಿಟ್ಟು ತುಂಬ ಅದೇ ಕೊಡೋದು. ಯಾಕಂದರೆ ಇವಾಗ ಫೀಡ್ಗಳಲ್ಲಿ ತುಂಬ ಏನೋ ಒಂದು ಅದರಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ ನಾಯಿಗಳು. ಸ್ವಲ್ಪ ಸ್ಕಿನ್ ಡಿಸೀಸ್ ಬರ್ತಾ ಇದೆ. ನಾವು ಎಲ್ಲ ಥರದ್ದು ಫೀಡ್ಗಳು ಹಾಕ್ತಾ ಇದ್ವಿ, ಹಾಕಿದ್ರೆ ಮೈಯಲ್ಲೆಲ್ಲ ಸ್ಕಿನ್ ಡಿಸೀಸ್ಗಳು ಬರೋದು. ಸೊ ಇದಕ್ಕೆ ನಾವು ಕೊಡ್ತಾ ಇಲ್ಲ. ಎಕ್ಸಾಂಪಲ್ ನಾವು ಇದಕ್ಕೆ ಬೇರೆ ರೈಸ್ ಅದೇ ಇದು ಮಾಡ್ಕೊಂಡು ಇದು ಮಾಡ್ತಾ ಇದೀವಿ. ಕರ್ಡ್ ರೈಸ್ ನಾವು ಜಾಸ್ತಿ ಕೊಡ್ತೀವಿ. ಹೌದು, ಅದರಲ್ಲಿ ಇದು ತುಂಬಾ ಚೆನ್ನಾಗಿದೆ. ಅದೇ ನಮ್ದು ಬೇರೆ ನಾಯಿಗಳಿದೆ, ಅದಕ್ಕೆ ಸ್ವಲ್ಪ ನಾವು ಇವಾಗ ಫೀಡ್ಗಳು ಕೊಡ್ತಾ ಇದ್ವಿ ಸಣ್ಣದಲ್ಲಿ ಗ್ರೋ ಆಗಲಿ ಅಂತ ಹೇಳಿ. ಬಟ್ ಅದು ಬಂದಮೇಲೆ ಎಲ್ಲ ಸ್ಕಿನ್ ಡಿಸೀಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ತುಂಬ ಅಡ್ವೈಸ್ ಮಾಡಲ್ಲ, ನಾಯಿಗಳಿಗೆ ಒಳ್ಳೇದಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ನನ್ನ ಪರ್ಸನಲ್ ಇದು ಎಕ್ಸ್ಪೀರಿಯನ್ಸ್. ನಮ್ಮದೇ ನಮ್ಮ ಇದರಲ್ಲಿ ರೈಸ್, ಕರ್ಡ್ ರೈಸ್, ವೆಜಿಟೇಬಲ್ಸ್, ಬೇಕಾದ್ರೆ ಈ ಚಿಕನ್ಸ್ ವೀಕ್ಲಿ ಒಂದು ಟ್ವೈಸ್ ಎಲ್ಲ ಕೊಟ್ಟರೆ
ಚೆನ್ನಾಗಿರ್ತದೆ ಅಂತ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಪೆಡಿಗ್ರಿ ಅದು ಇದಕ್ಕೆಲ್ಲ ಹೋಗೋದಕ್ಕಿಂತ ಸಾಲ್ಟ್ ಹಾಕ್ಲೇಬಾರ್ದು. ಡಿಸಿಪ್ಲಿನ್ಡ್ ಫುಡ್ ಕೊಡ್ತಾ ಹೌದು ಅದರಿಂದ ಈ ನಾಯಿ ನೋಡಿ ಚೆನ್ನಾಗಿದೆ ಅದು ಅದ್ರದ್ದು ಏನು ಸ್ಕಿನ್ ಕೋಟಿಂಗ್ ಅದು ಇದು ಎಲ್ಲ ಚೆನ್ನಾಗಿದೆ. ನಮ್ದು ಇನ್ನೂ 2 ಇದೆ ಮನೆಯಲ್ಲಿ, ಅದೆಲ್ಲ ಇವಾಗಲೂ ಟ್ರೀಟ್ಮೆಂಟ್ ಎಲ್ಲ ಇದೆ. ಅದು ಎಲ್ಲ ಸ್ಕಿನ್ ಡಿಸೀಸ್ಗಳ ಫುಡ್ ಎಫೆಕ್ಟ್ಸ್, ಯಾಕಂದರೆ ಪೆಡಿಗ್ರಿ ಅದು ಇದು ಎಲ್ಲ ನಾವು ತುಂಬ ಬೇರೆ ಬೇರೆದು ಚೇಂಜ್ ಮಾಡ್ಕೊಂಡು ಆಗ್ತಾ ಇರ್ತೀವಲ್ಲ, ತುಂಬ ಥರದ್ದು ಡಿಸೀಸ್ಗಳು ಅದರಿಂದ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಯಾವ ರೀತಿ ಹೊಡೆತ ಕೊಡುತ್ತೆ. ನನ್ನ ಪರ್ಸನಲ್ ಅನಿಸಿಕೆ ಇದು. ಮತ್ತೆ ಅವ್ರದ್ದು ಇದ್ರ ಬಗ್ಗೆ ಹೇಳೋದು, ನಾನು ಈಗ ನಮ್ಮದು ಒಂದು ನಾವು ಈಗ ಕೊಡ್ತಾ ಬರೋದ್ರಿಂದ ನಮಗೆ ಹಂಗೆ ಇರ್ಬೋದು ಅಂತ ಅನಿಸ್ತಾ ಇದೆ. ನಮಗೆ ರಿಸಲ್ಟ್ ಒಂಥರ ನಮಗೆ ಆ ಥರ ಅನಿಸ್ತಾ ಇದೆ. ತುಂಬಾ ದೊಡ್ಡ 4 ಮಂತ್ಸ್ ಆಗಿ ಸತ್ತೋಗಿದ್ದು ಉಂಟು. ಸ್ಕಿನ್ ಡಿಸೀಸ್ ಚರ್ಮದಲ್ಲಿ ಬಹಳ ಬೇಜಾರಾಗ್ತದೆ. ನಾವು ಚೆಪ್ಪುಡಿರ ಸತೀಶ್ ಅಂತ ಹೇಳಿ. ಥ್ಯಾಂಕ್ ಯು. ನನ್ನ ಜೊತೆಗೆ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ, ಮುಟ್ಬೇಕು ಅನ್ಸುತ್ತೆ, ಭಯನೂ ಆಗುತ್ತೆ. ಮೇಡಮ್ ನಿಮ್ಮ ಹೆಸರು ಹೇಳಿ. ದೀಪ್ತಿ ಅಂತ. ದೀಪ್ತಿ ಅಂತ ಎಲ್ಲಿ ಮಡಿಕೇರಿ? ಹಾಂ ಮಡಿಕೇರಿ. ನಿಮ್ಮ ಪರಿಚಯ ಮಾಡಿಕೊಡಿ. ಇವನ ಹೆಸರು ಕ್ಲೌಡ್ ಅಂತ. ಇವನು ಮಲ್ಟಿಪು ಬ್ರೀಡ್. ಹೀಸ್ 4 years old ನಾವು. ಕ್ಲೌಡ್ ತರ ಇದ್ದಾನೆ ನೋಡಕ್ಕೆ, ಕ್ಲೌಡ್ ಅಂತ ಹೆಸರಿಟ್ಟಿದ್ದೀವಿ. ಅದೇ ಮೋಡದು ಯಾವ ರೀತಿ ನಮಗೆ ಮೋಡ ಕಟ್ಟಿರುತ್ತಲ್ಲ ನೋಡೋದಕ್ಕೆ ಆ ರೀತಿ ಕಾಣುತ್ತೆ. ಬೆಳಗ್ಗೆ ಹೊತ್ತು ನಾವು ರಾಜ ಸಿಟಿಯಿಂದ ನೋಡಿದಾಗ ಹೇಗೆ ವ್ಯೂ ಕಾಣುತ್ತೆ ಹಾಗೆ ಭಯನಾಗುತ್ತೆ. ಎಷ್ಟು ವರ್ಷ ಮೇಡಮ್? 4 ವರ್ಷ. 4 ವರ್ಷ. ಹೇಗೆ ಒಂದು ಬಿಹೇವಿಯರ್ ಎಲ್ಲ? ಬಿಹೇವಿಯರ್ ತುಂಬ ಮುದ್ದು ಮಾಡ್ತಾನೆ. ನಮಗೆ ಮನೆಯವ್ರಿಗೆಲ್ಲ ತುಂಬ ಹಿ ಈಸ್ ವೆರಿ ಅಡಾರಬಲ್. ಹಿ ಲೈಕ್ಸ್ ಟು ಕಡಲ್ ಅಲಾಟ್. ಬಟ್ ಆಚೆ ಅವ್ರಿಗೆ ಅಷ್ಟು ಇಷ್ಟಪಡಲ್ಲ ಅವನು. ಬಹಳ ಅಪರೂಪ ಅನ್ಸುತ್ತೆ ನನಗೆ. ಸಾಮಾನ್ಯವಾಗಿ ಈ ಥರ ನಾಯಿಗಳು ಕಾಣೋದಕ್ಕೆ ಸಿಗೋದಿಲ್ಲ. ನಾಟ್ ಅ ವೆರಿ ಕಾಮನ್ ಬ್ರೀಡ್. ಎಲ್ಲಿದು ಬ್ರೀಡ್ ಇದು? UK ಅನ್ಸುತ್ತೆ. UK. ನೀವು ಎಲ್ಲಿಂದ ತಗೊಂಡ್ರಿ? ಇಲ್ಲ, ನನ್ನ ಫ್ರೆಂಡ್ ಹತ್ರ ಪಪ್ಪಿ ಹಾಕಿತ್ತು ಅವ್ರದ್ದು, ಅದನ್ನ ತಗೊಂಡಿರೋದು. ಮೇಂಟೆನೆನ್ಸ್ ಎಲ್ಲ ಈಸಿಯಾ ಹೇಗೆ? ಅದೇ ರೆಗ್ಯುಲರ್ ಆಗಿ ಗ್ರೂಮ್ ಮಾಡಿಸ್ಬೇಕು, ಬಟ್ ನಾಟ್ ತುಂಬಾ ಕಷ್ಟ ಏನಿಲ್ಲ. ಈ ಕೂದಲು ಬೆಳೀತಾ ಇರುತ್ತಾ? ಹಾ, ತುಂಬಾ ಬೆಳೆಯುತ್ತೆ. ಬೇಗ ಸ್ಪೀಡ್ ಆಗಿ ಉದ್ದ ಬೆಳೆಯುತ್ತೆ. ಹೇಗೆ ಹೊರಗಡೆ ಎಲ್ಲ ಮಿಂಗಲ್ ಆಗ್ತಾನೆ ಮೇಡಮ್? ಸ್ವಲ್ಪ ಕಷ್ಟನೇ. ಅವನಿಗೆ ಗೊತ್ತಿರೋ ನಾಯಿಗಳ ಜೊತೆ ತುಂಬಾ ಆಟ ಆಡ್ತಾನೆ, ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾನೆ. ಹೊಸಬ್ರ ಜೊತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಶೋಗೆ ಫಸ್ಟ್ ಟೈಮ್ ಬಂದಿರೋದು ನೀವು? ಬೇರೆ ಹೋಗಿದ್ರಾ? ಇಲ್ಲ, ಫಸ್ಟ್ ಟೈಮ್. ಇಲ್ಲಿ ಬಂದಾಗ ಸುಮಾರು ನಾಯಿಗಳೆಲ್ಲ ಇದಾವೆ, ನೋಡಿದಾಗ ಹೇಗಿತ್ತು ಈ ಒಂದು ಬಿಹೇವಿಯರ್ ಸ್ಟಾರ್ಟಿಂಗ್ ಅಲ್ಲಿ? ಸ್ವಲ್ಪ ಭಯ ಆಗುತ್ತೆ, ಚಿಕ್ಕ ನಾಯಿ ಅಲ್ಲ, ಸೊ ದೊಡ್ಡ ನಾಯಿಗಳು ಕಂಡ್ರೆ ಭಯ ಆಗುತ್ತೆ. ಬಟ್ ಅಟ್ಟಿಸ್ಕೊಂಡು ಹೋಗ್ತಾನೆ ಇವನೇನೆ. ಒಂದು ಕ್ಯಾಟಗರಿಲಿ ಇವನೊಬ್ಬನೇ ಇರೋದು, ಹಾಗಾಗಿ ಇವನ್ ಕ್ಯಾಟಗರಿ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಶ್ವಾನ ಪ್ರದರ್ಶನದಲ್ಲಿ ಸಾಕಷ್ಟು ವೆರೈಟಿಯ ಡಾಗ್ಸನ್ನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟೆ, ಅದರ ಮಾಲೀಕರನ್ನ ಮಾತಾಡಿಸಿದೆ. ಈಗ ಅಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮುಧೋಳನ ತೋರಿಸೋದಿದ್ರೆ, ಅದರ ಬಗ್ಗೆ ಮಾತಾಡ್ಸೋದಿದ್ರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಮುಧೋಳ ಕೂಡ ನಮ್ಮ ಇವತ್ತಿನ ಶ್ವಾನ ಪ್ರದರ್ಶನಕ್ಕೆ ಬಂದಿತ್ತು. ನಿಮ್ಮ ಹೆಸರು ಹೇಳಿ? ವೀರೇಶ್ ಬಾಬು, ಚಿಕ್ಕಮಗಳೂರಿಂದ ಮಡಿಕೇರಿಯ ಯುವ ದಸರಾ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಶ್ವಾನ ಪ್ರದರ್ಶನಕ್ಕೆ ಬಂದಿದ್ದಾರೆ. 2.5 years ಸರ್. ವಜ್ರ ಅಂತ. ನನಗೆ ಖುಷಿ ಆಯ್ತು ಅದು ಪೆಟ್ ನೇಮು, ಹಾಗಾಗಿ ಇಟ್ಟೆ ಅದು. ಇದೊಂದೇ ಇರೋದು ಬೇರೆ ಇದೆಯಾ ನಿಮ್ಮಲ್ಲಿ? 7 ನಾಯಿಗಳಿದೆ ಸರ್. ಎಲ್ಲ ಮುಧೋಳನೆ ಎಲ್ಲ ಮುಧೋಳ. ಯಾಕಾಗಿ ಆಸಕ್ತಿ ನಿಮಗೆ? ಲೋಕಲ್ ಬ್ರೀಡ್ ಬೆಳೆಸೋಣ ಅಂತ. ನಿಮ್ಮ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ನಾನು, ಏನು ತೊಂದರೆ ಇಲ್ಲ. ಹೇಗೆ ಫ್ರೆಂಡ್ಲಿ ಡಾಗ್ ಎಲ್ಲ ಸರ್? ಹಾವಭಾವ ಅಂದರೆ ಓನರ್ನ ಗಾರ್ಡಿಂಗ್ ಚೆನ್ನಾಗಿ ಮಾಡುತ್ತೆ ಓನರ್ನ. ಈಗ ಬೈ ಚಾನ್ಸ್ ನೀವು ನಮಗೆ ಟಚ್ ಮಾಡೋದು ಸಾಕು, ಅದ್ರದ್ದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಈಗ ಕೆಣಕಕ್ಕೆ ಹೋದ್ರೆ ಏನು ಮಾಡೋದಿಲ್ಲ, ಏನು ಮಾಡಲ್ಲ, ಸುಮ್ಮನೆ ಇರುತ್ತೆ. ಸರ್ ಆನೆ ಇದ್ದಂಗೆ, ಯಾರು ಏನು ಮಾತಾಡಿದ್ರು ಏನು ಮಾಡಲ್ಲ. ಬಟ್ ಓನರು ಮತ್ತು ಅದಕ್ಕೆ ಏನಾರು ತೊಂದರೆ ಕೊಟ್ಟಾಗ ತಂಟೆಗೆ ಬಂದರೆ ಬಿಡಲ್ಲ. ಈ ಬಾಡಿ ಸ್ಟ್ರಕ್ಚರ್ ನೋಡೋತ್ತಿಗೆ ಏನು ಇಲ್ಲದಂಗೆ ಕಾಣುತ್ತೆ ನಮಗೆ. ಇಲ್ಲ, ತುಂಬ ಜನ ಹೇಳ್ತಾರೆ ಸರ್ ಊಟ ಹಾಕ್ತೀರಾ ಇಲ್ವ ಅಂತಾರೆ. ಅದು ಸ್ಟ್ರಕ್ಚರೇ ಹಂಗೆ, ಹಂಟಿಂಗ್ ಡಾಗ್ ಆದ್ರಿಂದ ಇದು ಬಾಡಿ ಬರಲ್ಲ. ಇದು ಇರೋದೇ ಹೀಗೆ ಸರ್. ಬೇಟೆಯಲ್ಲಿ ಪಂಟರ್, ಬೇಟೆಗೆ ಬಿಟ್ಟರೆ ಒಂದು ಮೀಸೋದು ಯಾರೂ ಇಲ್ಲ. ಜೊತೆಗೆ ಈಗ ಇತ್ತೀಚೆಗೆ ನಮ್ಮ ಇಂಡಿಯನ್ ಆರ್ಮಿಗೂ ಕೂಡ ಇದರ ಹೌದು ಸರ್. ಈಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಹೈಟ್ ನಾಯಿ ಸರ್ ಇದು. ಎಷ್ಟು ಇದೆ? 34 ಇಂಚ್ ಇದ್ದಾನೆ. 34.5 ಇಂಚಸ್. ಬೇರೆ ಇತ್ತು ಶೋಲ್ಡರ್ ಬೇರೆ ಬೇರೆ ನಾಯಿಗಳೆಲ್ಲ ನಿಮ್ಮಲ್ಲಿ ಇರೋದು? ಇಲ್ಲ ಸೇಮ್ ಮೊದಲ. ಬಾಕಿ ಯಾವುದು ಹೇಗಿದೆ? ಹೈಟ್ ಎಲ್ಲ 32 ಇಂಚಸ್. 70. ಫುಡ್ ಏನು ಕೊಡ್ತೀರಿ ಸರ್? ಫುಡ್ಡು ಈ ಸಿರಿಧಾನ್ಯ ಟೈಪ್ ಮಾಡ್ತೀವಿ ನಾವು. 9 ಥರದ ಕಾಳನ್ನ ಪೌಡ್ರ್ ಮಾಡಿಸ್ಬಿಟ್ಟು ಅಂಬ್ಲಿ ಮಾಡಿಕೊಡ್ತೀವಿ ಸರ್. ಆರ್ಗ್ಯಾನಿಕ್ ಫುಡ್. ಹೌದು. ಬೇರೆ ಯಾವುದು ಕೊಡೋದಿಲ್ಲ, ಬೇರೆ ಯಾವುದಿಲ್ಲ. ನಾನ್ ವೆಜ್ ಆಗಲಿ ಮತ್ತೊಂದಾಗಲಿ ಯಾವುದಿಲ್ಲ. ಸಿರಿಧಾನ್ಯ ಟೈಪ್ 9 ಥರದ್ದು ಇದು ಮಾಡಿಬಿಟ್ಟು ಅಂಬ್ಲಿ ಮಾಡ್ಬಿಟ್ಟು ಕೊಡ್ತೀವಿ. ಎಷ್ಟು ಶೋಗೆ ಹೋಗಿದ್ದೀರಿ ನೀವು ಸರ್? ಹೆಚ್ಚು ಕಡಿಮೆ ಒಂದು 20ರಿಂದ 30 ಶೋಗೆ ಹೋಗಿದ್ದೀನಿ. ಇವನೇನೆ. ಪಾಂಡವಪುರದಲ್ಲಿ ಒಂದು ಫೇಲ್ಯೂರ್ ಆಗಿದೆ ಅಷ್ಟೇ, ಬಾಕಿ ಎಲ್ಲ ಕಡೆ ಪಾಸ್ ಆಗಿದ್ದಾನೆ. ಯಾವ್ದಾರು ಒಂದು ಪ್ಲೇಸ್ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ, ಯಾವ್ದಾರು ಒಂದು ಪ್ಲೇಸ್ ಇದ್ದೇ ಇರುತ್ತೆ. ಇಲ್ಲಿ ನಿಮಗೆ ಯಾವ್ದು ಸಿಕ್ತು ಸರ್? ಮಡಿಕೇರಿ ದಸರಾದಲ್ಲಿ. ಮಡಿಕೇರಿ ದಸರಾ ಇವತ್ತಿನ ಶೋದಲ್ಲಿ ಯಾವ ಪ್ರೈಸ್ ಸಿಕ್ತು ಸರ್? 5th ಪ್ಲೇಸ್ ಸಿಕ್ತು ನನಗೆ. ಓವರ್ ಆಲ್ ಇದಲ್ಲ? ಹೌದು. ಬೆಸ್ಟ್ ಇನ್ ಶೋ 5th ಪ್ಲೇಸ್ ಆಯ್ತು ಸರ್. ಬಟ್ ಮುಧೋಳದಲ್ಲಿ ಇವನೊಬ್ಬನೇ ಇದ್ದಿದ್ದ? ಇವನೊಬ್ಬನೇ. 3 ನಾಯಿ ಇತ್ತು, ಅದರಲ್ಲಿ BOBಲಿ 1st ಪ್ಲೇಸ್ ಆಯಿತು. ಬೆಸ್ಟ್ ಇನ್ ಶೋ 5th ಪ್ಲೇಸ್ ಆಯ್ತು ಸರ್. ಆರ್ಗನೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಈವೆಂಟ್ ಹೇಗೆ ಅನ್ಸ್ತಾನೆ ಅದು ಕೇಳಬೇಕಿದೆ. ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನೇ ಹೇಳಿದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಊಟದ್ದು ಇದಿರ್ಬೋದು, ಇಲ್ಲ ಯಾವುದೇ ಒಂದು ಗಲಾಟೆ ಆಸ್ಪದಕ್ಕೆ ಕೊಡಲಿಲ್ಲ. ಚೆನ್ನಾಗಿ ಒಳ್ಳೆ ಗ್ಯಾದರಿಂಗು ಚೆನ್ನಾಗಿದೆ ಸರ್. ಮಡಿಕೇರಿಯಲ್ಲಿ ಪ್ರಾಣಿ ಪ್ರಿಯರು ತುಂಬ ಜನ ಇದ್ದಾರೆ. ಇವತ್ತು ಅವ್ರು 1st ಪ್ಲೇಸ್ ತಗೊಂಡಿದ್ರಲ್ಲ, ಈ ಇನ್ನೊಂದು ಶೋಲಿ ನಾನು ಫಸ್ಟ್ ಬರ್ತೀನಿ, ಅವರು ಇದು ಬರ್ತಾರೆ. ಎಲ್ಲ ಮೀಟ್ ಆಗೋರೇ ಬರೋದಿಲ್ಲಿ, ಎಲ್ಲ ಮೀಟ್ ಆಗೋರೇ ಬರೋದು. ಥ್ಯಾಂಕ್ ಯು ಅಣ್ಣ. ವೆಲ್ಕಮ್ ಸರ್, ವೆಲ್ಕಮ್. ಆಯೋಜನೆ ಮಾಡೋದು ಒಂದು ಮನೋರಂಜನೆ. ಅದರಲ್ಲಿ ಹೆಚ್ಚು ರಿಸ್ಕ್ ಇರುವಂಥದ್ದು ತೀರ್ಪುಗಾರಿಕೆಯಲ್ಲಿ. ಬೇರೆ ಬೇರೆ ವೆರೈಟಿಯ ತಳಿಯ ಶ್ವಾನಗಳು ಬಂದಿರ್ತವೆ. ಅವುಗಳಲ್ಲಿ ಅವುಗಳ ಬೇರೆ ಬೇರೆ ಇದನ್ನು ನೋಡಿಕೊಂಡು ತೀರ್ಪುಗಾರಿಕೆಯನ್ನು ಕೊಡಬೇಕಾಗುತ್ತೆ. ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇವತ್ತಿನ ಈವೆಂಟ್ನಲ್ಲಿ ಡಾಕ್ಟರ್ ನಿತಿನ್ ಪ್ರಭು ಅವರು ತೀರ್ಪುಗಾರಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ನಿತಿನ್ ಪ್ರಭು ಅವರು ಓವರಾಲ್ ಈವೆಂಟ್ ನೋಡಿದ್ರಿ, ಹೇಗೆ ಅನಿಸ್ತು? ವೆರಿ ಫ್ಯಾಂಟಾಸ್ಟಿಕ್ ಈವೆಂಟ್, ಭಾಳ ಚೆನ್ನಾಗಿತ್ತು. ದಸರಾ ಪ್ರಯುಕ್ತ ಮಡಿಕೇರಿ ಯುವ ದಸರಾ ಪ್ರಯುಕ್ತ ಒಂದು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಪಬ್ಲಿಕ್ ರೆಸ್ಪಾನ್ಸ್ ಕೂಡ ಭಾಳ ಚೆನ್ನಾಗಿತ್ತು. ಈ ತೀರ್ಪುಗಾರಿಕೆ ವಿಚಾರ ಬಂದಾಗ ಕೇಳಬೇಕು, ನೀವು ಯಾವುದೆಲ್ಲ ಅಂಶಗಳನ್ನ ಗಮನಿಸಿ ಪಾಯಿಂಟ್ ನೋಡ್ಕೊಳ್ತೀವಿ? ಸಾಮಾನ್ಯವಾಗಿ ಒಂದು ತಳಿವಾರು ನಾವು ಪ್ರಥಮವಾಗಿ ಬ್ರೀಡ್ ವೈಸ್ ನಾವು ಫಸ್ಟ್ ಜಡ್ಜಿಂಗ್ ಮಾಡಬೇಕಾಗ್ತದೆ. ಆ ಬ್ರೀಡ್ ವೈಸ್ ಜಡ್ಜಿಂಗ್ ಮಾಡುವಾಗ ನಾವು ಅದರ ಗುಣ ಅಂದರೆ ಲಕ್ಷಣಗಳು, ಬಾಡಿ, ಆ ಬ್ರೀಡ್ ಕ್ಯಾರೆಕ್ಟರ್, ಆ ಬ್ರೀಡ್ಗೆ ಕರೆಕ್ಟಾದ ಕ್ಯಾರೆಕ್ಟರ್ಸ್ ಇದ್ದಾವೆ ಅಂತ ಚೆಕ್ ಮಾಡ್ತೀವಿ. ಪ್ಲಸ್ ಅದರ ಹೆಲ್ತ್ ಸ್ಟೇಟಸ್ ಹೇಗಿದೆ ಅಂತ. ಗಂಡಾಗಿದ್ದರೆ ಅದಕ್ಕೆ ಎಲ್ಲ ಜನ್ನೇಂದ್ರಿಯಗಳು ಕರೆಕ್ಟಾಗಿ ಡೆವಲಪ್ ಆಗಿದ್ದಾವೆ. ಕೆಲವೊಂದು ಸಲ
ಟೆಸ್ಟಿಕಲ್ಸ್ ಡಿಸೆಟ್ ಆಗಿರೋದಿಲ್ಲ, ಅಬ್ನಾರ್ಮಲ್ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ತೀವಿ. ಟೀತ್ ಪ್ಯಾಟರ್ನ್ ಹೇಗಿದೆ, ಸ್ವಚ್ಛತೆ ಹೇಗಿದೆ, ಅದರಲ್ಲಿ ಬಾಯಿಯ ಸ್ವಚ್ಛತೆ ಹೇಗಿದೆ, ಮತ್ತು ಮೈ ಮೇಲೆ ಏನಾದರೂ ಸ್ಕಿನ್ ಇನ್ಫೆಕ್ಷನ್ಸು ಏನಾದರೂ ಇದೆಯಾ ನೋಡ್ತೀವಿ, ಅಥವಾ ಬಾಡಿ ಟೋಟಲ್ ಹೆಲ್ತ್ ಕಂಡೀಷನ್ ಏನಿದೆ ಚೆಕ್ ಮಾಡ್ತೀವಿ. ಮತ್ತು ಆ ಬ್ರೀಡಿಗೆ ಸಂಬಂಧಪಟ್ಟಂತಹ ಕ್ಯಾರೆಕ್ಟರ್ಸ್ ಸರಿಯಾಗಿದೆಯಾ ಅನ್ನೋದನ್ನು ನಾವು ಚೆಕ್ ಮಾಡಿಕೊಂಡು ನಾವು ಎಲ್ಲ ಟು ಡಿಸೈಡ್ ಆನ್ ದ್ಯಾಟ್. ಒಂದು ಸಾಮಾನ್ಯವಾಗಿ ಜನರಲ್ಲಿ ಇರುತ್ತೆ, ಏನು ನಾನು ಹೇಳ್ದಂಗೆ ನಾಯಿ ಕೇಳ್ಬಿಟ್ರೆ ಒಳ್ಳೆ ನಾಯಿ ಅನ್ನೋಂಥ ಒಂದು ಮನಸ್ಥಿತಿ ಇರುತ್ತೆ. ಆದರೆ ಇಷ್ಟೆಲ್ಲ ಅಂಶಗಳು ಒಳಗೊಂಡಿರಬೇಕು ಒಂದು ಈವೆಂಟಲ್ಲಿ ಬರಬೇಕು. ಈವೆಂಟಲ್ಲಿ ಡಾಗ್ ಶೋ ಅಂದಾಗ ಕೆಲವೊಂದು ಬ್ರೀಡ್ಸ್ಗಳು ಬಂದಾಗ ಎಲ್ಲವೂ ಚೆನ್ನಾಗೇ ಇರ್ತವೆ, ಎಲ್ಲವೂ ಈಕ್ವಲಿ ಗುಡ್ ಇರ್ತವೆ. ಆಗ ಅದನ್ನು ನಾವು ಮೈನ್ಯೂಟ್ ಅಂಶಗಳನ್ನು ಪರಿಗಣಿಸಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗ್ತದೆ. ಇಲ್ಲಿ ಈವೆಂಟಲ್ಲಿ ಎಷ್ಟು ಡಾಗ್ಸ್ ಬಂದಿದ್ದು ಸರ್? ಸುಮಾರು 26 ತಳಿಯ 90ಕ್ಕೂ ಹೆಚ್ಚು ಡಾಗ್ಸ್ ಬಂದಿದ್ದು. ಓಕೆ, ಓವರಾಲ್ ಆಯೋಜನೆ ಎಲ್ಲ ಸೂಪರ್. ಮಡಿಕೇರಿಯಲ್ಲಿ ಏನು ಪ್ರೋಗ್ರಾಮ್ ಮಾಡಿದ್ರು ಅದು ಭಾಳ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿರ್ತಾರೆ. ಆ್ಯಸ್ ಯೂಶುವಲ್ ಮಡಿಕೇರಿ ದಸರಾ ಪ್ರಯುಕ್ತ ಭಾಳ ಚೆನ್ನಾಗಾಗಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ವಿ ಕೀಪ್ ಅಟೆಂಡಿಂಗ್ ಡಾಗ್ ಶೋಸ್. ಗುಡ್, ವೆರಿ ಗುಡ್. ಯಾವುದೇ ಒಂದು ನಾಯಿ ಬಂದಾಗ ನಾವು ನೋಡಿದಾಗಲೇ ಅನಿಸುತ್ತೆ, ಓಕೆ, ಓನರ್ ಇಸ್ ಟೇಕಿಂಗ್ ಕೇರ್ ಆಫ್ ಇಟ್, ಅದಕ್ಕೆ ಬೇಕಷ್ಟು ಅಟೆನ್ಷನ್ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯಾರು ನಾಯಿಗಳು ಅಂತ ಸಾಕ್ತಾ ಇಲ್ಲ, ಮಕ್ಕಳ ಹಾಗೆ ಜೀವನದ ಭಾಗ. ಹೌದು, ದೇ ಪಾರ್ಟ್ ಆಫ್ ಕರೆಕ್ಟ್ ಪಾರ್ಟ್ ಆಫ್ ಫ್ಯಾಮಿಲಿ, ಅವ್ರ ಕುಟುಂಬದ ಒಂದು ಇದಾಗಿರ್ತವೆ. ಅಪಾರ್ಟ್ ಫ್ರಮ್ ದ್ಯಾಟ್, ನೀವು ನನ್ನನ್ನು ಯಾವ ತಳಿಯ ನಾಯಿ ನಿಮಗೆ ತುಂಬ ಇಷ್ಟ ಅಂತ ಕೇಳಿದರೆ, ನನಗೆ ನಮ್ಮ ಪ್ಯೂರ್ ಲೋಕಲ್ ನಾಯಿ ಭಾಳ ಇಷ್ಟ ನನಗೆ. ಅನ್ಫಾರ್ಚುನೇಟ್ಲಿ ನಾವು ಅದ್ರ ಕಡೆ ಒಲವನ್ನು ಬಿಡ್ತಾ ಇದ್ದೇವೆ. ಸೊ ಲೋಕಲ್ ನಾಯಿಗಳನ್ನು ಖಂಡಿತವಾಗಿ ಈ ಪ್ರದೇಶದಲ್ಲಿ ಇರುವಂಥ ಈ ಪ್ರದೇಶದ ನಾಯಿಗಳನ್ನು ಸಾಕೋದ್ರಿಂದ ಖಂಡಿತವಾಗಿಯೂ ಅವುಗಳಿಗೂ ಕಂಫರ್ಟೇಬಲ್. ಅಂದರೆ ಇವೆಲ್ಲ ಫಾರಿನ್ ಕಂಟ್ರಿಯಿಂದ ನಾವು ನಾಯಿಗಳನ್ನು ಸಾಕೋದು, ದೇರ್ ಬ್ಯೂಟಿಫುಲ್, ದೇರ್ ವೆರಿ ಒಬೀಡಿಯೆಂಟ್, ಬುದ್ಧಿ ಕಲಿಸೋದಕ್ಕೆ ಎಲ್ಲದಕ್ಕೂ ಭಾಳ ಚೆನ್ನಾಗಾಗ್ತದೆ. ಬಟ್ ಲೋಕಲ್ ಇಸ್ ಲೋಕಲ್. ಎಲ್ಲ ರೀತಿಯಲ್ಲೂ ನಮಗೆ ನೆರವಾಗುತ್ತೆ. ನಾವು ಎಷ್ಟೇ ಇದನ್ನು ನಾವು ಫ್ಯಾಷನ್ ಆಗಿ ಸಾಕೊಂಡ್ರು ಕೂಡ ಕೊನೆಗೆ ಮನೆಯ ಕಾವಲಿಗೆ ಸಿಗೋದು. ಎಸ್ಟೇಟ್ಗಳನ್ನು ಮನೆಯ ಕಾವಲಿಗೆ ಸಾಕಬೇಕಾದ್ರೆ ಅದೇ ಬೇಕು. ಥ್ಯಾಂಕ್ ಯು ಸರ್, ಮಾತಾಡೋದಕ್ಕೆ ಖುಷಿ ಆಯಿತು. ಯುವ ದಸರಾ ಸಮಿತಿ ಅಧ್ಯಕ್ಷರಾದಂಥ ಕೊತ್ತೋಳಿ ಕವನ್ ಅವರು ಇದ್ದಾರೆ. ಹಾಯ್ ಕವನ್, ಹೇಗಿದ್ದೀರಿ? ಹೇಗಾಯ್ತು ಇವೆಂಟ್? ತುಂಬ ಸಕ್ಸಸ್ಫುಲ್ ಇವೆಂಟ್. ವೆಟರ್ನರಿ ಡಿಪಾರ್ಟ್ಮೆಂಟ್ ಅವ್ರು ಹೇಳೋ ಪ್ರಕಾರ ಕೊಡಗಿನಲ್ಲಿ ಇದು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಇವೆಂಟ್ ಇಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ತುಂಬ ಖುಷಿ ಪಟ್ಟಿದ್ದಾರೆ ಇವರು. ನೀವು ಕಾನ್ಸೆಪ್ಟ್ ಜಿಲ್ಲಾ ಮಟ್ಟದ ಮಾಡ್ಕೊಂಡಿದ್ರೆ ರಾಜ್ಯ ಮಟ್ಟದ ಹೇಗಿತ್ತು? ಇದು ರಾಜ್ಯ ಮಟ್ಟ ಓಪನ್ ಇವೆಂಟ್ ಮಾಡ್ದು, ಆದರೆ ಬೇರೆ ರಾಜ್ಯದಿಂದ ಕೂಡ ಒಂದು ಶ್ವಾನ ಬಂದಿತ್ತು, ಅದು ಇನ್ನೂ ಖುಷಿ ಕೊಡ್ತು ನಮಗೆ. ತುಂಬ ದೂರ ಊರಿಂದ ಬಂದಿದ್ದಾರೆ, ಮೈಸೂರು, ಬೆಂಗಳೂರು, ಚಿಕ್ಕಮಗಳೂರು, ಹಾಸನ, ಪಕ್ಕದ ಹುಣಸೂರಿಂದ ಆಗಿರ್ಬೋದು, ಈ ಥರ ಎಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ತುಂಬ ಖುಷಿ ಕೊಡ್ತು. ಎಷ್ಟು ಎಂಟ್ರಿಗಳಾಗಿದ್ದು? ಟೋಟಲ್ 89 ಎಂಟ್ರಿ ಇತ್ತು, ಪ್ಲಸ್ 2 ಕ್ಯಾಟ್ ಎಂಟ್ರಿ ಇತ್ತು, ಪ್ಲಸ್ ಅದ್ರ ಜೊತೆಗೆ ಒಂದು ಗೋಟ್ ಕೂಡ ಇತ್ತು, ಆಡು ಇತ್ತು. ಅದು ಸ್ವಲ್ಪ ಆಕರ್ಷಣೆಗೆ ವಿಭಿನ್ನವಾಗಿತ್ತು. ಅದು ಕೊಣನೂರಿಂದ ಬಂದಿತ್ತು. ಅದೊಂದು ಅಷ್ಟು ದೂರಿಂದ ಅವರೊಬ್ರು ನಮ್ಮ ರೈತ ಮುಖಂಡರು ಒಬ್ರು ಇದ್ರು, ಅವ್ರು ಕರ್ಕೊಂಡ್ ಬಂದಿದ್ರು ಶೋಗೆ. ಇಲ್ಲ, ನಾನು ಶೋ ಇಡ್ತೀನಿ ಅಂತೇಳಿ ಕರ್ಕೊಂಡ್ ಬಂದಿದ್ರು. ಇವತ್ತಿನ ರೆಸ್ಪಾನ್ಸ್ ನೋಡಿದಾಗ ನೀವು ಮುಂದಿನ ವರ್ಷ ಶ್ವಾನ ಪ್ರದರ್ಶನ ಅಲ್ಲ, ಒಟ್ಟಾಗಿ ಪ್ರಾಣಿಗಳ ಪ್ರದರ್ಶನ ಅಂತ ಇಡಬೇಕು ಅಂತ. ಇಲ್ಲ, ಖಂಡಿತ ಮಾಡುವಂತ ಒಂದು ಜೋಶ್ ಸಿಕ್ಕಿದೆ ನಮಗೆ. ಇದು ಮಾಡ್ಬೋದು. ಜನರದ್ದು ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ. ಡಿಪಾರ್ಟ್ಮೆಂಟ್ ಅವ್ರದ್ದು ಅದು ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಸಹಕಾರ ಆಗಿರ್ಬೋದು, ರಿಜಿಸ್ಟ್ರೇಷನ್ ಇಂದ ಹಿಡಿದು ಲಾಸ್ಟ್ ಜಡ್ಜ್ಮೆಂಟ್ ತನಕನೂ ತುಂಬ ಶಿಸ್ತಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಅವ್ರದ್ದು ಸಹಕಾರ ನಮಗೆ ಬೆನ್ನೆಲುಬಾಗಿತ್ತು ಇವತ್ತು. ಥ್ಯಾಂಕ್ ಯು. ಇನ್ನು ನಾಳಿನ ಇವೆಂಟ್ ಅದು ಕೂಡ ಚೆನ್ನಾಗಾಗಲಿ. ಆಗಲಿ, ನಿಮ್ಮ ಆಶೀರ್ವಾದ. ಶ್ವಾನ ಪ್ರದರ್ಶನದಲ್ಲಿ ಓವರಾಲ್ ಆಗಿ ಚಾಂಪಿಯನ್ ಆಗಿರೋದು ಸಂಚಾ. ಅದರ ಓನರ್ ಅನುಷಾ ಅವರು ಇದ್ದಾರೆ ಜೊತೆ. ಸಂಚಾನ ಇದು? ಸಂಚಾ. ಓಕೆ, ಕಚ್ಚೋದಿಲ್ಲಲ್ಲ? ಇಲ್ಲ. ಅದು ಡೇಂಜರು. ಓವರಾಲ್ ಈವೆಂಟ್ ಹೇಗೆ ಅನಿಸ್ತು? ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಲೈಕ್ ತುಂಬ ಜಾತಿಗಳ ಶ್ವಾನ ಕೂಡ ಬಂದಿತ್ತು. ಸೊ ನಮಗೂ ತುಂಬ ಖುಷಿ ಆಯಿತು ಭಾಗವಹಿಸಿ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈವನ್ ಮಳೆ ಬಂದರೂ ಕೂಡ ಶಾಮಿಯಾನೆಲ್ಲ ಸೆಟ್ಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ವಿ ಲವ್ ದ ಇವೆಂಟ್. ಸೊ ಪ್ರತಿ ವರ್ಷ ಬರೋಕ್ಕೆ ಇನ್ನೂ ಇಚ್ಛಿಸ್ತಿದ್ವಿ, ಬಿಕಾಸ್ ಎವ್ರಿಥಿಂಗ್ ವಾಸ್ ಗುಡ್. ಲೈಕ್ ಇಲ್ಲಿ ವೆದರ್ ಕ್ಲೈಮೇಟು ಚೆನ್ನಾಗಿರೋದ್ರಿಂದ ಡಾಗ್ಸಿಗೂ ಟಯರ್ಡ್ ಆಗಿಲ್ಲ. ಸೊ ಇನ್ನೂ ಏನು ಲೈಕ್ ವಾಟ್ ವಿ ಫೀಲ್ ಇಸ್, ನಾವು ಬೇರೆ ಜನರಿಗೆ ಹೇಳಿ ವಿ ವುಡ್ ಎನ್ಶೋರ್ ದಟ್ ದೇರ್ ಆರ್ ಮೋರ್ ಪಾರ್ಟಿಸಿಪೆಂಟ್ಸ್ ಕಮಿಂಗ್ ಫಾರ್ವರ್ಡ್. ಮತ್ತು ಈವನ್ ಡಿಸಿಷನ್ಸು ಅಷ್ಟೇ. ಲೈಕ್ ತುಂಬ ನಾವು ಶೋಸ್ಗಳಿಗೆ ಹೋದರೆ ಜನರಲಿ ಟಾಯ್ ಬ್ರೀಡ್ಸಿಗೆ ಪ್ರಥಮ ಬಹುಮಾನ ಕೊಡಲ್ಲ ಎಲ್ಲ ಶೋಸಲ್ಲೂ, KCI ಆಗಲಿ ನಾನ್ KCI ಆಗಲಿ. ಸೊ ಜಡ್ಜ್ ಬಂದಿದ್ದವರು ಅವ್ರ ಕ್ವಾಲಿಟಿ ನೋಡಿ, ದ ಡಾಗ್ ಒಬೀಡಿಯನ್ಸ್ ಎಲ್ಲ ನೋಡಿ ಈಕ್ವಲ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ. ಸೊ ಅದು ನಮಗೆ ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು, ಬಿಕಾಸ್ ಇವ್ರಿಗೆ ಸಿಗ್ತಾ ಇದೆ ಪ್ರೈಸಸ್. ಇಟ್ಸ್ ನಾಟ್ ಲೈಕ್ ದೇ ಆರ್ ನಾಟ್ ಗೆಟಿಂಗ್. ಆದರೆ ಜಡ್ಜ್ ಈ ಸತಿ ತುಂಬ ಫೇರ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ ನಮ್ಗೆ ಅನ್ಸುತ್ತೆ, ಬಿಕಾಸ್ ಟಾಯ್ ಬ್ರೀಡಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೆರಿ ಗುಡ್. ನಿಮ್ಮ ಸಂಶಾ ಅಂಡ್ ಪಾರ್ಟ್ನರ್ ಯಾವ ರೀತಿ ನಿಮ್ಮ ಜೊತೆಗೆ ಸ್ಟಾರ್ ಅದೇ ಅದರ ಪಾರ್ಟ್ನರು ಓಕೆ ಯಾವ ರೀತಿ ನಿಮ್ಮ ಜೊತೆಗೆ ಕೋಆಪರೇಟ್ ಮಾಡ್ತು?
ಓಕೆ ಸೊ ಇಬ್ಬರು ತುಂಬ ಕೋಆಪರೇಟಿವ್ ಆಗಿದ್ದಾರೆ. ಸೊ ಹೊರಗಡೆ ಮಾತ್ರ ಸ್ಟಾರ್ಕ್ ಮಾತ್ರ ತುಂಬ ಪ್ರೊಟೆಕ್ಟಿವ್. ಸೊ ಯಾರಾದರೂ ಸಣ್ಣ ಮುಟ್ಟಿದ್ರೆ ಈಸ್ ವೆರಿ ಪಾಸಿಟಿವ್. ಸೊ ಅದಕ್ಕೆ ಅವ್ನು ಬಾರ್ಕ್ ಮಾಡ್ತಾನೆ. ಇಲ್ಲಾಂದರೆ ತುಂಬ ಒಬಿಡಿಯಂಟ್ ಕಿಡ್ಸ. ಊಟ ಮಾತ್ರ ಮಾಡಲ್ಲ, ತುಂಬ ಫಸಿ ಕಿಡ್ಸ್. ಬಟ್ ಇಲ್ಲ ಅಂದರೆ ಬೇರೆ ಎಲ್ಲ ವಿಷಯದಲ್ಲೂ ಕ್ಲೆನ್ನೆಸ್ ಆಗಲಿ, ಮತ್ತು ನಮ್ಮ ಜೊತೆ ಕಂಪನಿ ಮಾಡೋದಾದ್ರೆ ಲೈಕ್ ಎನಿವೇರ್ ಯು ಗೋ, ನಾವು ಎಲ್ಲೂ ಹೋದ್ರೂ ಅಷ್ಟೇ, ಟ್ರೆಕ್ಕಿಂಗ್ ಆಗಲಿ, ಈವನ್ ಔಟಿಂಗ್ ಹೋಗಲಿ, ಎಲ್ಲೂ ಹೋದ್ರೂ ದೇ ಕಂಪನಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗ್ತಾರೆ. ಈವನ್ ಟ್ರಾವೆಲಿಂಗಲ್ಲೂ ಅಷ್ಟೇ. ಹೊರಗಡೆ ಅವರು ಯಾವ ಫುಡ್ ಕೊಟ್ಟರು ತಿನ್ನಲ್ಲ. ಸೊ ದೇ ಆರ್ ವೆರಿ ಒಬಿಡಿಯಂಟ್. ಸುಸ್ಸು ಎಲ್ಲ ಮಾಡಬೇಕಾದ್ರೆ ಈ ಥರ ರಿಂಗಲ್ಲೆಲ್ಲ ಸುಸ್ಸು ಮಾಡೋದು ಆ ಥರ ಏನಿಲ್ಲ. ವೆಲ್ ಟ್ರೈನ್, ವೆರಿ ಡಿಸಿಪ್ಲೈನ್ಡ್. ಅವಳು ವಾಶ್ರೂಮಿಗೆ ಹೋಗಬೇಕು, ಅವಳು ಮ್ಯಾಟೇ ಬೇಕು ಅವಳಿಗೆ ಸುಸ್ಸು ಮಾಡೋಕೆ, ಆ ಥರ. ಸೊ ಈವನ್ ಸ್ಟಾರ್ಕು ಅಷ್ಟೇ. ಸ್ಟಾರ್ಕ್ನ ನಾವು ಇವತ್ತು ಪಾರ್ಟಿಸಿಪೇಟ್ ಮಾಡಿಸಿಲ್ಲ ಆ್ಯಕ್ಚುಲಿ, ಬಿಕಾಸ್ ನಮ್ಗೆ ಗೊತ್ತು ಎನಿವೇಸ್ ಒನ್ ಬೆಟ್ ವಿಲ್ ವಿನ್ ಅಂತ. ಆ್ಯಂಡ್ ಇಲ್ಲಿ ವಿ ಲೈಕ್ ದ ಇವೆಂಟ್. ಓವರ್ ಆಲ್ ಮಡಿಕೇರಿ ಇವೆಂಟ್ ತುಂಬ ಸಖತ್ತಾಗಿದೆ. ಫುಡ್ ಹೆಚ್ಚು ಕೊಡಬೇಕು ಅಂತೇನಿಲ್ಲ, ಆಗ ಕೊಡ್ತಾ ಇರಬೇಕು, ಕೊಡ್ತಾ ಇರ್ಬೇಕಂತಿಲ್ಲ. ಬಟ್ ಇವರು ಅಷ್ಟೇ, ಅಂದರೆ ಇವರು ಚಿಕ್ಕದಿಂದನೇ ಟ್ರಾವೆಲ್ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಆಗಿದೆ. ಸೊ ಅವ್ರಿಗೆ ಫುಡ್ ಏನು ರಿಕ್ವೈರ್ಮೆಂಟ್ ಇರಲ್ಲ, ಬಟ್ ನಾವು ಸಪ್ಲಿಮೆಂಟ್ಸ್ ಕೊಡ್ತಾ ಇರ್ತೇವೆ ನಡುವಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಇದು ಮಡಿಕೇರಿ ಯುವ ದಸರಾದ ಪ್ರಯುಕ್ತ ಹಮ್ಮಿಕೊಂಡಿದ್ದಂತಹ ಡಾಗ್ ಶೋನ ವಿಶೇಷತೆ. ಬೇರೆ ಬೇರೆ ವೆರೈಟಿಯ ಡಾಗ್ಗಳನ್ನ ನೋಡಿದ್ವಿ, ಡಾಗ್ಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದನ್ನು ನೋಡಿದ್ವಿ. ಅನೇಕರಿಗೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬಹುಮಾನ ಕೂಡ ಸಿಕ್ಕಿದೆ. ಅನೇಕರು ಫಸ್ಟ್ ಟೈಮ್ ಬಂದಿದ್ದಾರೆ. ಜೊತೆಗೆ ಇನ್ನೊಂದು ವಿಶೇಷ ಏನು ಹೇಳಿದ್ರೆ, ಹೊರ ಜಿಲ್ಲೆಗಳಿಂದಲೂ ಕೂಡ ಮಂಗಳೂರು, ಚಿಕ್ಕಮಗಳೂರು, ಹಾಸನ, ಪಿರಿಯಾಪಟ್ಟಣ, ಮೈಸೂರು ಭಾಗದಿಂದಲೂ ಕೂಡ ಅನೇಕ ಮಂದಿ ಪಾಲ್ಗೊಂಡಿದ್ದಾರೆ. ಬಹುಶಃ ಇದು ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಹೊಸತನಗಳ ಜೊತೆಗೆ ಈ ಡಾಗ್ ಶೋವನ್ನು ಆಯೋಜನೆ ಮಾಡಲಿಕ್ಕೆ ಆಯೋಜಕರಿಗೆ ಸ್ಫೂರ್ತಿಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಂಪ್ಲೀಟ್ ಚಿತ್ರಣವನ್ನು ನೀವು ಕೂಡ ನೋಡಿದ್ರಿ. ಒಂದಷ್ಟು ಬೇರೆ ಬೇರೆ ತಳಿಯ ಶ್ವಾನಗಳ ಪ್ರದರ್ಶನದಲ್ಲಿ ನಿಮಗೂ ಕೂಡ ಅದನ್ನು ತಲುಪಿಸಿದಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಿಮಗೂ ಅದು ಖುಷಿಯಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ಕಂಟೆಂಟ್ಗಳು ಬರ್ತಾ ಇರುತ್ತೆ, ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಂಟೆಂಟ್ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಟೇಕ್ ಕೇರ್. ಬಾಯ್.